ಇವೆಲ್ಲ ಏನದವ ನಿನ್ನಿದ್ದದ್ದು ಇವತ್ತಿಲ್ಲ, ಕಣಜನಾಗಿದ್ದದ್ದು ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಅಂತ ಕನಸಿನಾಗಿಲ್ಲ, ತೂರ್ ಎಡಗ್ತು. ನಿನ್ನೆ ಎಚ್ಚರಿಕೆ ಆಗ ಕಣ್ಣು ಅಡಿಗೆ ಅಂದ್ರೆ ನಿದ್ಯಾಗ ಅಡಿಗೆ ಹೋಗ್ತೈತಿ, ಕನಸಿನ ಆಗುದಿಲ್ಲ. ಎಲ್ಲ ಕೂಡ್ಕೊಂಡಿದ್ದದ್ದು ಎಚ್ಚರಿಕೆ ವ್ಯವಹಾರ, ಕಣ್ಣು ಮುಚ್ಚಿದ್ರಾಗೆ ಮತ್ತು ಕನಸಿನಾಗ ಯಾವೂ ಇಲ್ಲ ಇಲ್ಲಲ್ಲ. ಕಣ್ಣಿವೆ ನಿಕ್ಕಿದ ಅಣಿತರುಳು ಕನಸ, ಇವೆಲ್ಲ ಇದು ಕನಸಾಗಿ ಹೋಗ್ತೈತಿಲ್ಲ. ಕನಸು ಬಿದ್ದಾಗ ಇದಕ್ಕೆ ಮಹತ್ವ ಇಲ್ಲ, ಎಚ್ಚರ ಆದಾಗ ಕನಸಿಗೆ ಮಹತ್ವ ಇಲ್ಲ, ನಿದ್ದೆ ಇದ್ದಾಗ ಇವು ಎರಡಕ್ಕೂ ಮಹತ್ವ ಇಲ್ಲ. ಹೌದಿಲ್ಲ? ಅವಾಗ ನೀ ಯಾರು? ಇದನ್ನು ವಿಚಾರ ಮಾಡು. ಅವಸ್ಥೆಗಳು ಬರ್ತಾವ ಹೋಗ್ತಾವ, ಶಾಶ್ವತವಾದ ಬಂದು ಹೋಗು ಆಗಂತುಕವಿಲ್ಲ, ತೂರ್ ಎಡಗ್ತಾವ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ನೀನು ಅವ್ರು ಕೂಡ ಬರಲಿಲ್ಲ, ಅವ್ರು ಕೂಡ ಹೋಗಲಿಲ್ಲ. ಅಂದಿಂದ ಯಾಕೆ ಅಷ್ಟು ಹಚ್ಕೋತಿ? ಅವನು ಬಂದು ಹೋಗುವುದಿಲ್ಲ ದಶಿಂದ. ಹೌದಿಲ್ಲ? ಎಷ್ಟೋ ಎಚ್ಚರಿಕೆಗಳು ಬಂದು ಹೋಗ್ಯಾವ, ಎಷ್ಟೋ ಕನಸುಗಳು, ಎಷ್ಟೋ ನಿದ್ರೆ ಅವಸ್ಥೆಗಳು ಬಂದು ಹೋಗ್ಯಾವ. ಆದರೂ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಇರುವಿಕೆಗಂತ ಯಾವ ಬಾಧೆನೂ ಆಗೋದಿಲ್ಲ. ಇದು ತೋರುವುದೆಲ್ಲ ಇದು ಮಿಥ್ಯ, ತೋರಿ ಅಡಗಿತೈತಿ, ವಿಕಾರ ಆಕೈತಿ ಅಂದ್ರೆ ನಿನಗೇನು ಅದು ಹತ್ತಿಲ್ಲ. ಈ ಎಚ್ಚರಿಕೆ ವಿಕಾರನೂ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ. ನೀನು ಯಾಕೆ ಚಿಂತೆ ಮಾಡ್ತಿ? ನನಗೆ ಹಾಗೈತೆ ಅಂತ ತಿಳ್ಕೊಂಡು ಎಲ್ಲದನ್ನು ಹಿಡ್ಕೊಂಡು ಕುಂತೀನಿ. ನೀನು ನಾನೇ ಸಾಯ್ತೇನೆ, ನಾನೇ ಹುಟ್ಟುತ್ತೇನೆ. ಹುಟ್ಟು ಯಾರಿಗೆ, ಸಾವು ಯಾರಿಗೆ? ಹುಟ್ಟಿದ್ದೆ ಅದು, ಸಾಯುವುದೇ ಅದು, ನೀ ಯಾರು ನೋಡ್ಕೋ. ಇದನ್ನು ಎಡಬಿಡದೆ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಅಂದಾಗ ಇದು ಗಟ್ಟಿಯಾಗಿ ಉಳಿತೈತಿ. ಆ ಭಾವದಾಗ ಉಳಿಯಾಕೆ ಬರ್ತೈತಿ. ಆತ್ಮಭಾವದಲ್ಲಿ ಸರಿಯಾಗಿ ಸ್ಥಿರವಾಗಿ ನಿಲ್ಬೇಕಾದ್ರೆ ಸತತ ಅಭ್ಯಾಸ ಬೇಕಿದೆ. ಏನು ಅಂದಾಗ ಆ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸಿ ಆತ್ಮಸಂಸ್ಥಂಭನ ಕೃತ್ವ ನ ಕಿಂಚಿದಪಿ ಚಿಂತಯೇತ್. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕಾದ್ರೆ ನಿರಂತರ ಅಭ್ಯಾಸ ಬೇಕಿದೆ. ನಾವು ಮರ್ತು ಕೂಡಲೇ ಇದೆ ಅನ್ಯತಾ ತಿಳುವಳಿಕೆ ಒಳಗೆ ದೇಹ ಭಾವ ಬಂದ್ಬಿಡ್ತೈತಿ. ದೇಹ ಭಾವ ಬಂದ ಕೂಡಲೇ ಶಿವತಶಗಳ ಭಾವ, ಮೈಥುನ ಭಾವ, ಇದರೊಳಗೆ ಆಯುಷ್ಯವನ್ನು ಕಳೆದು ಬಿಡ್ತೀವಿ ನಾವೆಲ್ಲ. ಸ್ವಾಭಾವಿಕ ಅದು. ಶರೀರ ಭಾವ ಬಂದ ಕೂಡಲೇ ಹೊಟ್ಟೆ ಚಿಂತಿ, ಚಿಂತಿ, ತಿಂಡಿ ಚಿಂತಿ ಚಲೋ ಆತಪ್ಪ. ಹೌದಲ್ಲ? ಆ ಇಂದ್ರಿಯಗಳ ತಿಂಡಿಗೆನ ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ. ಅದನ್ನು ತಿಂಡಿ ತೀರ್ಸೋಕ್ಕಾಗೋಂಗಿಲ್ಲ. ಅದನ್ನು ತೃಪ್ತಿಪಡಿಸೋ ಕೆಲಸನೇ ಇಲ್ಲ. ಹಂಗೆ ಕೆರೆದಂಗೆ ಬಂದು ಹೆಚ್ಚಾಕತ್ತಿಲ್ಲ. ಆ ತಿಂಡಿ ಹೆಚ್ಚಾಗೋದನ್ನ ಅದನ್ನು ತೃಪ್ತಿ ಪಡಿಸೋಕ್ಕಾಗೋದನ್ನ ಇಲ್ಲ. ಅದಕ್ಕೆ ಅವುಗಳನ್ನು ಉದಾಸೀನ ಮಾಡು. ಅವುಗಳಲ್ಲಿ ಉದಾಸೀನ ಮಾಡಿದಾಗ ಅವುಗಳನ್ನು ಅಂಕಿತದಾಗ ಹಿಡಿತದಾಗ ಇಟ್ಕೊಳಕ್ಕೆ ಬರ್ತೈತೆ. ನಾವು ಮಾಡೋದು ವಿಚಾರ ಇಲ್ಲಲ್ಲ, ವಿವೇಕ ಇದ್ರೆ ಬರ್ತೈತೆ ಅದು. ಅವನು ಹಿಡಿತದಾಗ ಇಟ್ಕೊಳಕ್ಕೆ ಏನು ಲಾಭ ಇಲ್ಲ. ಅದ್ರಾಗ ವ್ಯರ್ಥ ಅದನ್ನು ಮಾಡೋದ್ರಿಂದ. ಜನ್ಮಾಂತರ ಇವನು ಮಾಡ್ಕೊತ ಬಂದು ಇಂದ್ರಿಯಗಳ ಸಂಪರ್ಕ ಭೋಗ ಏನು ಲಾಭ? ಅನಿತ್ಯವಾದದ್ದು ದುಃಖವನ್ನು ಕೊಡ್ತೈತಿ, ಉಳಿದಿಲ್ಲ. ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೋತಿ ಅಂತ ಮನಸ್ಸಿಗೆ ಮೇಲೆ ಬುದ್ಧಿ ಹೇಳಿ ಮನಸ್ಸಿಗೆ ಬುದ್ಧಿ ಹಿಂದೆ ಸರಿಸ್ಬೇಕು. ಅದರಿಂದ ಹಿಂದೆ ಸರಿಸಿ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸ್ಬೇಕು. ಅವಿಲ್ಲೇ ಆರಾಮಿದ್ನೇ ಇಲ್ಲೋ ನಾನು. ಅದು ಅವಶ್ಯಕತೆ ಇದೆ, ಅನಾವಶ್ಯಕತೆ ಐತೆ. ಅದು ಅದು ಇಲ್ಲೇ ಇರಕ್ಕೆ ಬರ್ತೈತಿಲ್ಲ. ಇಂದ್ರಿಯ ಸಂಪರ್ಕ ಭೋಗ ಇಲ್ಲೇ ಇರಕ್ಕೆ ಬರ್ತೈತಿನೇ ಇಲ್ಲ. ಅದರ ಸಂಬಂಧ ಎಷ್ಟು ತೇಗ್ಬೇಕಾಗೈತಿ ನೀನು. ಅದು ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಎಷ್ಟು ಸಂಕಟ ಹೊಂದಬೇಕಾಗೈತಿ, ಎಷ್ಟು ಜನ್ಮಾಂತರ ನೀನು ಕಷ್ಟಪಡಬೇಕಾಗೈತಿ ಒಂದು ಇಂದ್ರಿಯ ಒಂದು ಸಂಪರ್ಕಕ್ಕಾಗಿ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಎಲ್ಲ ಅವು ಏನು ಅವು ಕ್ಷಣ ಮಾತ್ರ. ಹೌದಿಲ್ಲ? ನಾಲಿಗೆ ಮ್ಯಾಗಿನ ರುಚಿ ಎಷ್ಟೊತ್ತಿನ ಇರ್ತೈತ್ರಿ. ನಾಲಿಗೆ ಅಂಗಳ ದಾಟಿದ್ರೆ ಮುಗಿತು, ಹಾಳು ಹೇಗೆ ಬಿದ್ದಂಗೆ. ಬೇಕಾದಂಥ ರುಚಿ ಪದಾರ್ಥ ಐತೆ ಅಂದ್ರೆ ಏನು ಹೋತಪ್ಪ, ಮುಗಿದು ಪೈಖಾನೆ ಒಳಗೆ ಹೋತದ ಒಂದು. ಯಾಕ್ರಿ? ಹಾಳು ಹೇಗೆ ಬೆತ್ತಪ್ಪ, ರುಚಿ ಬೇಕಾದಂಥದ್ದು ಐತೆ ಅಂದ್ರೆ ನಾಲಿಗೆ ಅಂಗಳದಾಗಿದ್ದಾಗಷ್ಟು. ಹಂಗೆ ಎಲ್ಲ ಇಂದ್ರಿಯಗಳ ರೂಪದಾಗಿದ್ದದ್ದು ಎಷ್ಟೊತ್ತನ ಇರ್ತೈತಿ. ಗಾಯನರ ಎಷ್ಟೊತ್ತನ ಇರ್ತೈತಿ, ನಿನಗೆ ವಾಸನೆ ಸ್ಪರ್ಶರ ಎಷ್ಟೊತ್ತನ ಇರ್ತೈತಿ. ಅದಕ್ಕೆ ವಿಚಾರ ಮಾಡಿ ನೋಡ್ಕೋ. ಸುಳ್ಳ ಜೀವನ ಹಾಳು ಮಾಡ್ಕೋತಿಯಲ್ಲೋ ಕ್ಷಣಿಕವಾದ ಸುಖಕ್ಕೆ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನುಭವಿಗಳು ಹೇಳ್ಯಾರ, ಎಚ್ಚರಗೊಳಿಸ್ಯಾರ. ಆದರೂ ಎಚ್ಚರಾಗವ್ರು ಇಲ್ಲಿ ಅವರು. ಇದೇ ಅಲ್ಪ ಸುಖಕ್ಕೆ ಬಾಯಿ ತಕೊಂಡು ಕೂತ ಇದೇ ಜೀವನ ಅಂತ ತಿಳ್ಕೊಂಡು ಇವೆಲ್ಲ ಅನುಕೂಲ ಇದ್ರೆ ನಾವು ಆರಾಮ್ ಇರ್ತೇವಪ್ಪ, ನಾವು ಭಾಳ ಪುಣ್ಯವಂತರು ಅಂತ ತಿಳ್ಕೊಂಡಿವಿ. ಇಂದ್ರಿಯ ಸಂಪರ್ಕ ಭೋಗದ ಅನುಕೂಲತೆ ಎಲ್ಲ ಐತಿಪ್ಪ ನಮ್ಗೆ. ಅವು ಇಲ್ಲೇ ಅನುಭವಕ್ಕೆ ಬರ್ತೈತಿ ನಮಗೆ ಆನಂದ. ಅದರ ಅವಶ್ಯಕತೆ ಇಲ್ಲ. ಅದರ ಇದಕ್ಕೆ ಬಿದ್ದ ಎಲ್ಲ ಜೀವನ ಹಾಳು ಮಾಡ್ಕೊಂಡೆಲ್ಲ ನೀನು.
ವಿಚಾರ ಮಾಡಿ ನೋಡ್ಕೋ. ಮಹಾತ್ಮರೆಲ್ಲ ಏನು ಮಾಡಿದ್ರು, ಅದನ್ನೆಲ್ಲ ಅಲ್ಪತೆಯನ್ನು ಮನಗಂಡ ಅದರ ದೋಷವನ್ನು ಕಂಡ ಅದು ಇಲ್ಲೇ ನಮಗೆ ಇರಾಕ್ ಬರ್ತೈತಿ ಅನ್ನೋದನ್ನು ಕಂಡಿಡಿದ್ರು ಅವರು. ಸುಮ್ಮನೆ ಬೇಳೆ ಅದರ ಕಳೀಲಿಲ್ಲ. ಏನು ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು, ನಿಜವನ್ನು ತಿಳ್ಕೊಂಡವು. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ. ಅದಕ್ಕಾಗಿ ನಾವು ಯಾರು, ನಮ್ಮ ನಿಜ ಸ್ವರೂಪ ನಮ್ಮ ಕಡೆ ಎಲ್ಲ ಕೊಟ್ಟಾಗ ನಮಗೆ ಬೇಕಾದದ್ದು ನಾವು ಅದೇವನು ನಮಗೆ ಹೊಡಿತೈತಿ. ನಾವು ಅನ್ಯವಾಗಿ ಹುಡ್ಕಾಕೊಂಡೇವೆ ಅದನ್ನು ವಿಷಯದ ಸಂಪರ್ಕ ಭೋಗದಾಗ. ಅದನ್ನು ಬಿಡು, ಅದರಿಂದ ವಿಮುಖ ಆಗಿ ಅಂತರ್ಮುಖವೃತ್ತಿಯೊಳ ನಿನ್ನಲ್ಲೇ ನೀನು ನೋಡಿಕೊಂಡ ನಿನಗೆ ಬೇಕಾದದ್ದು ಐತಿ ಅನ್ನೋದು ಅನುಭವ ಬರ್ತೈತಿ. ಏನು ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೇನು ಅಂತ ತನ್ನೊಳಗೆ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡೋರು ಯಾರ್ದೇವು ನಾವು? ಎಲ್ಲಿಯೋ ಒಬ್ಬವ, ಕೋಟಿ ಜನಗಳಲ್ಲಿ ಒಬ್ಬವ ತನ್ನೊಳಗೆ ತಾ ಆನಂದವನ್ನು ಕಂಡುಕೊಂಡ ದುಃಖದಿಂದ ಬಿಡುಗಡೆ ಹೊಂದವ. ಏನು ಬಹಳ ದುರ್ಲಭ. ಜ್ಞಾನಿ ತನ್ನನ್ನು ತಾ ತಿಳಿದವ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ. ನಮಗೆ ವಾಸನೆಗಳದಾವ, ಅನ್ಯದರಿಂದ ಸುಖ ಹೊಂದಬೇಕನ್ನೋ ವಾಸನೆಗಳು ಜನ್ಮಾಂತರ ಅವು ಬೇರು ಬಿಟ್ಬಿಟ್ಟು ಅವನು ಸಮೂಲವಾಗಿ ಹೊಡೆದು ಹಾಕುವುದಾದ್ರೆ ಅಭ್ಯಾಸ ಭಾಳ ಮಾಡಬೇಕಾಗ್ತದೆ. ಪ್ರಬಲವಾದಂಥ ವಾಸನೆಗಳನ್ನು ನಾವು ನಾಶ ಮಾಡ್ಕೋಬೇಕಾತಂದ್ರೆ ಹಗಲಿರುಳೆನ್ನದೇ ಅಭ್ಯಾಸ ನಡಿಬೇಕಾಗ್ತದೆ. ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂದ್ರೆ ಏನು ನಿದ್ದೆ ಹತ್ತೋದಿಲ್ಲ ನಮಗೆ. ಎಲ್ಲೆಲ್ಲಿ ಹೋಯ್ತಾವೋ ನಮಗೆ ಆ ವಾಸನೆಗಳ ಮೂಲಕ ಎಂತೆಂಥ ಕರ್ಮಗಳನ್ನು ಮಾಡ್ತೇವೆ. ಅದಕ್ಕೆ ಅನುಗುಣವಾಗಿ ಮತ್ತೆ ಎಂತೆಂಥ ಜನ್ಮಗಳು ಬರ್ತಾವೋ ಏನೋ. ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸುವ ನೆನೆದು ಅಂತ ನಿದ್ದೆ ಹತ್ತೋದಿಲ್ಲ. ಏನಪ್ಪ ಇದ್ರ ಬೆನ್ನು ಹತ್ತಿರಿ ಹೆಂಗಿದು, ಮುಂದೆ ಎಂತೆಂಥ ಜನ್ಮಗಳು ಕಾದು ಕೂತಾವು ಏನು. ಮಾಡಿದ ಕರ್ಮಕ್ಕೆ ಅವನು ದೊರಕಿಸ್ಕೋ ಸಂಬಂಧ ಎಷ್ಟು ಹಿಂಸ ಕೊಡ್ತೀವಿ, ಎಷ್ಟು ಜೀವಿಗಳಿಗೆ ಯಾಕ್ರಿ ವಿಷಯಗಳ ಪ್ರಾಪ್ತಿಗಾಗಿ. ದೋಷದಿಂದ ಕುಡಿಯುತ್ತೆ ಅದೆಲ್ಲ. ನೀನು ಭೌತಿಕ ಸಂಪತ್ತು ಅದು ದೋಷದಿಂದ ಕುಡಿತದು. ಅದರಿಂದ ವಿಷಯ ಸಂಗ್ರಹ ಅಂದ್ರೆ ದೋಷನ ಅದಲ್ಲ, ಯಾಕೆ ಪಾಪ ಸಂಗ್ರಹನ ಅದು ದುಃಖನ ಕೊಡ್ತೈತಿ ನಿನಗೆ. ಇದನ್ನೆಲ್ಲ ವಿಚಾರ ಮಾಡಿ ಅದನ್ನು ವಿಷಯ ಸಂಗ್ರಹ ವೃತ್ತಿ ಕೈ ಬಿಟ್ಬಿಟ್ರು. ಏನು ಪಾಪಿ ಅಕ್ಕಿನಿ ಬರೀ ವಿಷಯ ಸಂಗ್ರಹ ಮಾಡ್ಕೋತ ಕೂತಿ ಅಂದ್ರೆ ಪಾಪ ಸಂಗ್ರಹ ಮಾಡ್ಕೊಂಡು ದುಃಖ ಜನ್ಮಾಂತರ ದುಃಖ ಹೊಂದಬೇಕಾಗತ್ತೆ. ಏನು ಅದಕ್ಕೆ ಅವನು ದೋಷವನ್ನು ಕಂಡವ. ವಿವೇಕ ಇದ್ದಾಗ ಬರ್ತೈತೆ ಅದು ದೋಷ. ವಿವೇಕ ಸತ್ಸಂಗ ಮಾಡಿದಾಗ ಗೊತ್ತಾಕೈತಿ. ಮಹಾತ್ಮರ ಸಂಘ ಮಾಡಿದಾಗ ಇದೆಲ್ಲ ಹಕ್ಕಿಕೈತಿ ಗೊತ್ತಾಕೈತಿ. ನಿನಗೇನಲ್ಲ ಹಂಗೆ ಕುಡ್ರ ಬೆನ್ನು ಹತ್ತಿ ಜಡಬುದ್ಧಿ ಜಡಸಂಗ ಅಂದ್ರೆ ಕುಡ್ರ ಬೆಂಡನ ಅದು. ಕುಡ್ರ ಸಂಗಮದಾಗ ಕೂತ ನೀನು ಕುಡ್ಡಕ್ಕಿ ಹೌದಿಲ್ಲ. ಅದಕ್ಕೆ ಜಡಬುದ್ಧಿ ಜಡಸಂಗವನ್ನು ವರ್ಜಿ ಮಾಡು. ಆ ಕುಡ್ರ ಸಂಘನ ಹೊಕ್ಕಿ ಮತ್ತು ಅಂಥವ್ರ ಸಂಘದಾಗ ನಿನಗೆ ಉಂಡು ನೀರು ಉಗುಳೂರಾಗೆ ಕುಡ್ರ ಸಂಘದ ಸದಸ್ಯ ಹಾಕೊಂಡು ಕುಂತಿ ಹೌದಿಲ್ಲ. ಜ್ಞಾನಿಗಳ ಸಂಘ ಮಾಡಬೇಕು, ಅವ್ರು ಕೂಡ ಒಡನಾಡಬೇಕು, ವ್ಯರ್ಥ ವೇಳೆ ಕಳಿಬಾರ್ದು, ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಎಲ್ಲೈತಿ. ಯಾವ ಪುಣ್ಯಾತ್ಮ ಹೊಡಿತೈತೆ ನೀವು ಅಂಥವ್ರ ಸಂಘನ ಅಜ್ಞಾನಿಗಳ ಸಂಘ. ಅದ್ರಾಗ ಕಾಲ ಸತ್ತು ಪಂಟ ಬಡಿಯವ್ರ ಸಂಘದಾಗ ವೇಳೆ ವ್ಯರ್ಥ ಕಳಿದೆಲ್ಲೋ ನೀನು. ಶರೀರ ಹಂಗೆ ಹೇಳಲೇ ಹೋತಲ್ಲೋ. ಇದ್ರ ಲಾಭ ಮಾಡ್ಕೊಳ್ಳಿಲ್ಲಲ್ಲೋ. ಸಂಘ ಮಾಡ ಅಂದ್ರೆ ಲಾಭ ಆಕೈತಿ ನಿನಗೆ. ನೀ ಏನು ಮಾಡೋದು ಬೇಡ, ಬರೀ ಅವರ ಸಂಘ ಮಾಡು. ಅವರ ಸಂಘ ಸಹವಾಸವೇ ಸಾಕು. ಏನು ನೀನು ಪರಿವರ್ತನೆ ಮಾಡ್ತೈತೆ, ಅದು ಬದಲಾವಣೆಯನ್ನು ಮಾಡ್ತೈತಿ. ಏನು ಯಾವಾಗಲೂ ಇದ್ರೊಳಗೆ ಕಾಲು ಕಳಿ ಅಂತ ವ್ಯರ್ಥ ವೇಳೆ ಕಳೆಯಕ್ಕೆ ಹೋಗ್ಬೇಡ ನೀನು. ಏನು ಅದೇನು ಮಾಡ್ತೈತಿ, ನಿನ್ನ ವ್ಯರ್ಥ ಕಾಲ ಕಳೆಯುವಿಕೆ ನಿನ್ನನ್ನು ಅಧೋಗತಿಗೆ ಒಯ್ತೈತಿ. ಏನು ಮತ್ತೆ ಕೀಳು ಮಟ್ಟಕ್ಕೆ ಒಯ್ತೈತಿ. ನಿನ್ನ ಉನ್ನತ ವಿಚಾರಗಳನ್ನು ಹೇಳ್ತೈತಿ, ಕೇಳ್ತೈತಿ. ಮತ್ತು ಅವ್ರ ಸಂಘ ಮಾಡಿದೆ ಅಂದರೆ ಅದು ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ಹಂಗೆ ಇರೋದು ಭಾಳ ಕಠಿಣ. ಕೇಳಕ್ಕೆ ಬರ್ತೈತಿ ಮತ್ತು ಸರಿಗಾಡಕ್ಕೆ ಹೋಗ್ತೈತಿ. ಮತ್ತು ಅವ್ರು ಏನಂದ್ರೆ ಆ ಸುದ್ದಿ ಈ ಸುದ್ದಿಯಾಗ ಸರಿಗಾಡಿ ಜೀವನ ಎಲ್ಲ ಹಾಳು ಮಾಡ್ಕೊತಿ. ಎಲ್ಲ ಬ್ಯಾಡಪ್ಪ, ನಮಗೆ ಇನ್ಯಾರ್ದು ಸುದ್ದಿ. ನಮ್ಮ ಬಗ್ಗೆ ಹೇಳೋದಿದ್ರೆ ಅಂಥವ್ರ ಸಂಘ ಮಾಡು. ನಮ್ಮ ಇರುವಿನ ಬಗ್ಗೆ ಯಾರು ಅದ್ರ ಬಗ್ಗೆ ಎಚ್ಚರಗೊಳಿಸ್ತಿರ್ತಾರೆ ಅಲ್ಲಿ ಅದರಲ್ಲಿ ವಾಸ ಮಾಡು, ಅವ್ರ ಸಂಘದಾಗಿರುವಂಥ ಮೇಲೆ ಇವು ಮ್ಯಾತ್ ನಮ್ಮ ಕಿವ್ಯಾಗ ಬೆಳಕತ್ತು ಅಂದ್ರೆ ನಮ್ಮ ಇರುವಿನ ಬಗ್ಗೆ ಕೇಳೋದು ಮಾಡ ಬೇಕಾದಂಥ ಅಜ್ಞಾನಿ ಪಾಪಿ ಅದನ್ನು ಅಂದರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತೈತಿ. ಏನು ಸತತ ಅಭ್ಯಾಸ ಮಾಡಿದಾಗ ಇದು ಪರಿವರ್ತನೆ ಆಕೈತಿ.
ನಾವು ಮಾಡೋದಿಲ್ಲ, ಅದಕ್ಕೆ ನಮಗೆ ಪರಿವರ್ತನೆ ಆಗಬಾರ್ದು. ಎಷ್ಟು ವರ್ಷ ಕೇಳಿದ್ರು ಸುಧಾ ಸತತ ಮಾಡೋದಿಲ್ಲ. ಮುಂಜಾನೆ ಎಷ್ಟು ಕೇಳಿದಾರೋ ಹೊಳ್ಳಿ ನಾವು ಬರೀ ವಿಶೇಷ ಚಿಂತನದಾಗ ಅಂಥವ್ರ ಸಂಘ ಇದ್ರಾಗ ಕೂಡಿ ಅದ ಗಟ್ಟಿ ಹಾಕೊಂಡು ಹೆಚ್ಚು ವೇಳೆ ಎದರೊಳಗೆ ಕಳಿತಿ ಆ ಚಿಂತನದಾಗ ಆದ ನಿನಗೆ ಉಳಿತೈತಿ. ನಾವು ಮುಂಜಾನೆ ಸಂಜೆ ಮಟ್ಟ ಎದರೊಳಗೆ ಹೆಚ್ಚು ವೇಳೆ ಕಳಿತೀವಿ, ಬರೀ ಅನಾತ್ಮ ಚಿಂತನೆ ಒಳಗೆ, ಅದಕ್ಕೆ ಅದು ಹಂಗೆ ಉಳಿತೈತಿ. ಇದು ಆತ್ಮಚಿಂತನೆ ಒಳಗೆ ನೀ ಕಳೆದದ್ದಾದ್ರೆ ಅವು ಯಾಕೆ ಬರ್ತಿತ್ತು, ಆ ಭಾವ ಯಾಕೆ ಬರ್ತಿತ್ತು ನಿನಗೆ? ಹೌದಿಲ್ಲ? ಅದಕ್ಕೆ ಅವ್ರಿಗೆ ಜೀವನವನ್ನು ಸಾರ್ಥಕ ಮಾಡ್ಕೊಂಡವ್ರು ಅಂದ್ರೆ ಅವರ ಮಹತ್ವ. ವೇಳೆ ವ್ಯರ್ಥ ಕಳಿಲಿಲ್ಲ ಅವರು. ಅದರ ಮರ್ಮ ಗೊತ್ತಾಯ್ತು ಅವ್ರಿಗೆ, ಇದ್ರಾಗ ವೇಳೆ ಕಳೆದು ಉಪಯೋಗ ಇಲ್ಲ ಅಂತ. ಪ್ರತಿಯೊಂದು ಕ್ಷಣ ಕೂಡ ಅತ್ಯಮೂಲ್ಯವಾದದ್ದು. ನಮ್ಮ ಆಯುಷ್ಯದ ವೇಳೆ ಏನು ಭಾಳ ಮಹತ್ವದದು. ಅದರ ಲಾಭವನ್ನು ಮಾಡ್ಕೊಳ್ಳಿ. ಅದಕ್ಕೆ ಎಚ್ಚರ ಆಗ್ರಿಪ್ಪ. ಇನ್ನು ಮ್ಯಾಗರೆ ಎಚ್ಚರ ಆಗ್ರಿ ಅಂತ ಎಚ್ಚರಗೊಳಿಸಿದ್ರು ಎಚ್ಚರ ಆಗವ್ರು ಎಲ್ಲೋ ಒಬ್ಬರು. ಜಾಗೃತ ಅಟೆನ್ಷನ್, ಎಚ್ಚರ ಆಗ್ರಿ ಅಂತ. ಆದರೂ ಎಚ್ಚರ ಆಗ್ತಾರೆ, ಮತ್ತು ಮಬ್ಬಿಗೆ ಬೀಳ್ತೀನಿ. ಏನು ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತು ಮೋಹಕ್ಕೆ ಬೀಳ್ತೀವಿ. ಅಂತಹ ಸಂಘದೊಳಗೆ ಬಿದ್ದು ವೇಳೆ ಎಲ್ಲ ಆಯುಷ್ಯ ಕಳೆದು ಬಿಡ್ತೀನಿ. ನಿಜವಾದ ಆಯುಷ್ಯದ ವೇಳೆಯನ್ನು ನಾವು ಸಾರ್ಥಕ ಮಾಡ್ಕೊಂಡಂದ್ರೆ ಇದೇ ವೇಳೆ. ಮಹಾತ್ಮರ ಸಂಘದೊಳಗೆ ಅಂತಹ ವಿಚಾರದೊಳಗೆ ಕಳೆದ ವೇಳೆನೇ ನಮ್ಮ ಜೀವನದೊಳಗೆ ಸಾರ್ಥಕ ಆದದ್ದು. ನೋಡು, ನೀವು ಇದ್ರಾಗ ಕಳೆದು ನೋಡು, ಸಂಘ ಮಾಡಿ ನೋಡ, ಹೆಂಗೆ ಆಕೈತಿ ನಿನ್ನ ಜೀವನ, ಹೆಂಗೆ ಆಕೈತಿ. ಪೂರ ಬದಲಾವಣೆ ಆಕೈತಿ, ನೀನು ಪರಿವರ್ತನೆ ಆಕೈತಿ. ಸಂಘದೊಳಗೆ ಇರೋದರಿಂದ ಸತತ ಅದರ ಸಂಘ ಬೇಕು ನಮ್ಗಂತ. ಏನು ಆಗಲಿದೆ ಅಂದರೆ ಅದು ನಿನಗದು ಅನುಭವಕ್ಕೆ ಬರೋದಿಲ್ಲ. ನಿನಗೆ ಏನು ಪೂರ್ಣ ಪಕ್ವ ಆಗೋವರೆಗೂ ಗಿಡದಾಗ ಇರ್ಬೇಕಂತಾರಲ್ಲ, ಹೊಲ ಪಕ್ವ ಆಗೋವರೆಗೂ. ಅದಕ್ಕೆ ಸಂಘ ಸತತ ಬೇಕು, ಅನುಭವಗಳ ಸಂಘ. ಹೊಲ ಪಕ್ವ ಆದ್ಮ್ಯಾಗ ನೀ ಎಲ್ಲಿದ್ರೂ ನಡಿತೈತಿ. ನೀವು ಒಮ್ಮಿಗೆ ಯಾಕ್ರಿ ಪಕ್ವ ಆಗೋಕ್ಕಿಂತ ಮೊದಲೇ ಅದು ಕರ್ಲ್ಗಾಯ ಯಾಕೆ ಅನ್ಕೊಂಡು ಹೋಗ್ತೈತಿ, ಎದಕ್ಕೂ ಬರೋದಿಲ್ಲ. ಏನು ಇದ್ದು ಇಲ್ದಂಗೆ ಆತಲ್ಲ ಇದ್ರ ಬಾಳೆ ಅಂತ, ವ್ಯರ್ಥ ಆತಲ್ಲ. ಹೊರಗಿನ ಆಡಂಬರ ಪೂಜೆ ಮಾಡ್ಕೋತ ಕೊಡೋದು ಏನು ಉಪಯೋಗ ಇಲ್ಲ. ಮಣಿ ಅನ್ಸ್ಕೋತ ಕೊಡೋದು, ಹೊರಗಿನ ಆಡಂಬರ ಪೂಜೆ ಪುನಸ್ಕಾರ ಮಾಡ್ಕೋತ ಕೊಡೋದು ಏನೂ ಲಾಭ ಇಲ್ಲ. ಈ ಶರೀರವನ್ನು ನಮ್ಮ ಬಗ್ಗೆ ಅಂದರೆ ನಮ್ಮ ಇರುವಿನ ಬಗ್ಗೆ ಆತ್ಮವಿಚಾರಕ್ಕೆ ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಅದ್ರ ಬಗ್ಗೆ ಹೇಳೋದು ಕೇಳೋದು ಮಾಡಬೇಕು, ಈ ಕಾಯಕ ಮಾಡಬೇಕು, ಅಂದಕ್ಕೆ ಕೈಲಾಸ ಆಕೈತಿ. ಆತ್ಮಸುವಿಚಾರವೇ ಕ್ರಿಯೇಶೆ, ಇದೇ ಕಾಯಕ. ನಮ್ಮ ಬಗ್ಗೆ ನಾವು ವಿಚಾರ, ಬರೀ ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ ಏನು ಪ್ರಯತ್ನ ಮಾಡ್ತೇವೆ ಅದಕ್ಕೆ ಕಾಯಕ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಂಡೇವಿ. ನೆತ್ತಿ ತುಂಬಿಕೊಳ್ಳೋ ಸಂಬಂಧ ಮಾಡುವಂಥ ಕಾಯಕ ಏನಾರು ಮಾಡ್ತೇನೆ, ಬರೀ ಹೊಟ್ಟೆ ಸಂಬಂಧ ಮಾಡಿದಿ. ಅವು ಪಶು ಪಕ್ಷಿಗಳು ಮಾಡ್ತಾವೆ ಅಷ್ಟು ಕೆಲಸ. ಮನುಷ್ಯನ ಸಮಾಧಾನ ಶಾಂತಿ ಒಂದು ಸಂಬಂಧ ಏನಾರು ಪ್ರಯತ್ನ ನಡೆಸೇನು? ಮನುಷ್ಯಗೆ ಸಮಾಧಾನ ಶಾಂತಿ ಬೇಕಾದ ಅಂಥ ಕಾಯಕ ಎಲ್ಲಿ ಸಿಗ್ತೈತೆ ಅಂದ್ರೆ ಯಾರು ಅದನ್ನು ಹೊಂದಿರ್ತಾರೆ ಅವ್ರ ಸಂಘ ಮಾಡು. ಉತ್ತಮರ ಸಂಘ ಮತಿಗೆ ಮಂಗಳವೀವುದಾವುದು. ಮನುಷ್ಯಗೆ ಸಮಾಧಾನ ಶಾಂತಿಯನ್ನು ಉಂಟು ಮಾಡುವಂಥದ್ದು ಯಾವುದು ಅಂದರೆ ಅಂಥವರ ಸಂಘ ಮಾಡು. ಮಾಡಿದಾಗ ಆ ಕಾಯಕ ಮಾಡು, ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದೇ ಕಾಯಕ. ಕಾಯಕ ಅಂದ್ರೆ ಹಂಗೆ ಕಾಯಕವೇ ಕೈಲಾಸ. ಯಾವ ಕಾಯಕ? ಎಲ್ಲ ಮಾಡ್ತಾವೆ. ಪಶು ಪಕ್ಷಿ ಹುಟ್ಟಿದ ಹುಳ ಮೊದಲು ಮಾಡಿ ಒಂದು ಕಾಯಕ ಮಾಡೇ ಮಾಡ್ತಾವೆ. ಅವು ಉಪಜೀವನಕ್ಕಾಗಿ, ಅವು ಬದುಕೋದಕ್ಕಾಗಿ ಒಂದು ಕಾಯಕ ಮಾಡಿ, ಬದುಕೋದ ಬಗ್ಗೆ ಮಾಡೋ ಕಾಯಕ ಅದೇನು ಕಾಯಕ ಅಲ್ಲ. ಅದು ಸಹಜ ಕ್ರಿಯೆ. ಮನುಷ್ಯನ ಎಲ್ಲ ಪ್ರಾಣಿಗಳು ಬದುಕಾಕಿ ಏನಾರು ಒಂದು ಕಾಯಕ ಮಾಡೇ ಮಾಡ್ತಿರ್ತಾವೆ, ಹೌದಿಲ್ಲ? ಆದರೆ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ, ನಿಜವಾದ ಸುಖ ಶಾಂತಿಯನ್ನು ಹೊಂದಲಿಕ್ಕೆ ಏನು ಪ್ರಯತ್ನ ಮಾಡ್ತಾನೆ, ಇದಕ್ಕೆ ನಿತ್ಯ ಕರ್ಮ ಅಂತಾರೆ. ಬಿಟ್ಟು ಬಿಡದೆ ಮಾಡಬೇಕು ಇದನ್ನು ಅಂತ. ಹಿಂಗದೇ ಬಿಟ್ಟು ಬಿಡದೆ ಮಾಡುವಂಥ ಕಾಯಕದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ತ. ಇವತ್ತು ಮನ್ಯಾಗ ಹೆಣ ಕುಂತೈತಿ ಅಂದ್ರೂ ಬಿಡಬಾರ್ದು ಅದನ್ನು. ಏನು ಈ ವಿಚಾರವನ್ನು, ಆತ್ಮವಿಚಾರವನ್ನು ಅಂತ. ಅವಾಗ ನಿನಗೆ ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಇನ್ನು ಪಾಪ ಕೃತಿಗಳೆಲ್ಲ ಹೋಗಿಬಿಡ್ತಾವ. ಅವಾಗ ಒಂದೇ ಒಳ್ಳೆಯದನ್ನು ಮಾಡಕ್ಕೆ ಶುರು ಮಾಡ್ತೀವಿ, ಪುಣ್ಯ ಕೃತಿಗಳೇ ನಡೀತಾವ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಭಾವ ಬರ್ತೈತಿ. ಅವಾಗ ನಿನಗೆ ಅಂತಃಕರಣ ಸ್ವಚ್ಛ ಆಕೈತಿ. ಅದಕ್ಕೆ ಮಾಡಪ್ಪ.
ಪಾಪ ಮಾಡಬೇಡ ತಮ್ಮ, ಒಳ್ಳೆ ಪುಣ್ಯವನ್ನೇ ಮಾಡುವಂತೆ ಯಾಕೆ ಹೇಳೋದು? ಚಿತ್ತ ಶುದ್ಧಿಗಾಗಿ, ಅಂತಃಕರಣ ಸ್ವಚ್ಛತೆಗಾಗಿ ಇದನ್ನು ನಾವು ಮಾಡಬೇಕಾಗಿದೆ. ಇದ ಪೂಜೆ. ಜೀವಿಗಳಿಗೆ ಹಿತ ಮಾಡೋದು ಅದರ ಸಂಬಂಧ, ಕೆಡಕ್ಕೆ ಬಯಸಬೇಡ ಅಂತ. ಇದನ್ನು ಮಾಡೋದ್ರಿಂದ ನಿತ್ಯ ಕರ್ಮ ಅಂದ್ರೆ ಇದು ಅಂತಾರೆ. ನಿನ್ನ ಪುಣ್ಯ ವೃದ್ಧಿ ಆಕೈತಿ ನಿನಗೆ, ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ, ಅವಾಗ ನಿನಗೆ ಮುಕ್ತಿ ಒಲವು ಆಕೈತಿ, ನಿಜವನ್ನು ತಿಳ್ಕೊಬೇಕು ಅನ್ನುವಂಥ ಇಚ್ಛೆ ಆಕೈತಿ, ವಿಷಯಗಳಲ್ಲಿ ದೋಷ ದರ್ಶನ ಆಕೈತಿ. ಅದಕ್ಕೆ ಇದನ್ನು ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸ ನಿನ್ನ ಬಗ್ಗೆ. ಆತ್ಮವಾ ರೇ ದೃಷ್ಟವ್ಯ ಶ್ರೋತವ್ಯ, ಆತ್ಮನ ಬಗ್ಗೆ ಕೇಳಬೇಕು. ಕೇಳಿದ್ದು ಅನಾತ್ಮದ ಬಗ್ಗೆ ಇಲ್ಲಿ ತನಕ ಕೇಳೇವೆ, ಅದರಿಂದ ಲಾಭ ಏನೂ ಲಾಭವಿಲ್ಲ ಅಂತ ತಿಳಿದು ಅದರಿಂದ ಅದರಲ್ಲಿ ಉದಾಸೀನ ಕೇಳಿಯೂ ಕೇಳದಂತಿರಬೇಕು. ಹೌದಿಲ್ಲ? ಅವ್ರು ಕೇಳ್ಬೇಕಾ ಸುಮ್ಮನೆ ಉದಾಸೀನ ಆಗ್ಬಿಡೋದು, ಉಪಯೋಗ ಇಲ್ಲಿ ಬಿಡೋದು ಅಂತ. ಅರೇದರಂಗೆ ಇರಾಕ ಕಲಿಬೇಕು. ಅವ್ರ ಮುಂದೆ ನಾಟಕ ಮಾಡಕ್ಕೆ ಹೋಗ್ಬೇಡ, ನಾವು ಅದನ್ನು ಮಾಡೋದಿಲ್ಲ ಇದನ್ನು ಮಾಡೋದು. ಯಾಕ್ರಿ? ಜಗತ್ತು ಇರೋದನ ಅದ, ಅವು ಅನ್ನೋದು ನಡೀಪ. ಹೌದಿಲ್ಲ? ಅದಕ್ಕೆ ಮಹತ್ವ ಕೊಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ನಮ್ಮ ಬಗ್ಗೆ, ನಮ್ಮ ಹಿರಿಯನ ಬಗ್ಗೆ ಯಾರು ನಮಗೆ ಎಚ್ಚರಿಕೆ ಕೊಡ್ತಿರ್ತಾರೆ ಅದರ ಬಗ್ಗೆ ನಾವು ಲಾಭ ಮಾಡ್ಕೋಬೇಕಾಗಿದೆ. ಅದರ ಬಗ್ಗೆ ಕೇಳೋದು, ಅದರಾಗ ಮನನ, ಅದನ್ನ ನೆನಪಿನಾಗ ಇರೋದು. ಅದನ್ನು ಮಾಡಿದಾಗ ಇದು ಗಟ್ಟಿ ಆಕೈತಿ. ಗಟ್ಟಿ ಆದಾಗ ನಮಗೆ ಇದು ಅನುಭವ ಬರ್ತೈತಿ. ಗಟ್ಟಿ ಆದಾಗ ಭೇಟಿ ಆಗೋದು ಅಂತಾರಲ್ಲ, ಅನುಭವಕ್ಕೆ ಬರೋದು, ಅವಾಗ ಅನುಭವ ಬರ್ತೈತಿ. ಏನು ಶರೀರ ಮತ್ತು ವಿಷಯ ಭೋಗದ ಬಗ್ಗೆ ಆಸಕ್ತಿ ಹೋದಾಗ ಕಾಮ ಹೋಗತಿ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ. ಬಯಕೆಗಳಿಲ್ಲ ಅವಾಗ, ಆರಾಮಿದ್ದವಾಗ ಅದು ಹರ್ಕತ್ ಏನೈತಿ, ಯಾವ ಇಚ್ಛೆಗಳು ಇಲ್ಲ ಅವಾಗ. ಇಚ್ಛೆಗಳಲ್ಲಿ ಎಲ್ಲಿರ್ತಾವ ಅಲ್ಲಿ ಅವಾಗ ಸಮಾಧಾನ ಇಲ್ಲ. ಇಚ್ಛಾರಹಿತ ಆದಾಗ ನಿನಗೆ ನೆಮ್ಮದಿ ಐತಿ. ಇಚ್ಛೆ ಅಂದರೆ ವಿಷಯಗಳ ಇಚ್ಛಾನ ಇಚ್ಛಾ, ಕಾಮ ಅಂದ್ರೆ ಅದೇ ವಿಷಯಗಳ ಸಂಪರ್ಕ ಇಚ್ಛೆನ, ಅದಕ್ಕೆ ಕಾಮ ಅಂತಾರೆ. ಅದು ಎಲ್ಲಿ ಐತಿ ಅಲ್ಲಿ ಆರಾಮಿಲ್ಲ ಅಂತ. ಎಲ್ಲಿ ತನಕ ಭೋಗ ಲಾಲಸ ಇರ್ತದೆ ಅಲ್ಲಿ ತನಕ ನೆಮ್ಮದಿ ಇಲ್ಲಿ ನಿನಗಿಲ್ಲ ಇಲ್ಲ. ಅದ್ರ ಸಂಬಂಧ ತೀಕಾಕ್ ಹಚ್ಚೈತಿ ನಿನ್ನ. ಯಾವ ಸಂಬಂಧ ತೀಕಾಕತ್ತೀವಿ ಅನ್ನೋದು ವಿಚಾರ ಮಾಡಿರಿ. ಬಯಕೆಗಳದಾವ, ಇಚ್ಛೆಗಳದಾವ ನಮಗೆಲ್ಲ. ಅವನ್ನೆಲ್ಲ ತೃಪ್ತಿ ಪಡಿಸ್ಕೋಬೇಕಂತ ಹಂಗೆ ಹಗಲಿ ರಾತ್ರಿ ಹಂಗೆ ದುಡಿದು ಮುದುಕಾದ್ರೂ ಸುಧಾ ಅದು ತೃಪ್ತಿ ಪಡಿಸೋಕ್ಕಾಗಲ್ಲ. ಹಗಲಿ ರಾತ್ರಿ ದುಡಿದು ಮುದುಕನಾದೆನ ಅಂತ. ವ್ಯರ್ಥ ಹೋತಲ್ಲ ನಿನ್ನ ಜೀವನ ಎಲ್ಲ. ಇನ್ನು ಮ್ಯಾಗರ ಎಚ್ಚರ ಆಗು. ಕಾಲಕ್ಕೆ ಮಹಾತ್ಮನ ಎಚ್ಚರಿಕೆ ಕೊಡ್ಕೊಂತ ಬಂದರೂ ನಮಗೆ ಎಚ್ಚರ ಆಗೋದಲ್ಲ. ಸರಿ, ಹಿಂದಕ್ಕೆ ತೊರೆ. ಅದರ ಬಗ್ಗೆ ಅದರ ವ್ಯಾಮೋಹವನ್ನು ಕೈ ಬಿಡು. ಎಲ್ಲಿ ಹಿಡಿದು ಮನಸ್ಸಿನಾಗ ಬಿಡು. ಹಿಡಿದದ್ದು ಬಿಟ್ಟದ್ದು ಮಂದಿಗೇನು ಗೊತ್ತಾಕೈತಿ? ಅದಲ್ಲ, ಮನಸ್ಸಿನಾಗ ಹಿಡಿದು ಅದ್ರ ಬಗ್ಗೆ ಸುಖ ಕೊಡ್ತೈತೆ ಅಂತ ಅದನ್ನು ಕೈ ಬಿಡು. ಅದರ ಬಗ್ಗೆ ಉದಾಸೀನತೆಯನ್ನು ಹೊಂದು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿತ್ತಂದ್ರೂ ಅದು ಸುಖ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅದರ ಬಗ್ಗೆ ಉದಾಸೀನತೆಯನ್ನು ಧರಿಸಿರಿ. ಎಲ್ಲದರ ಬಗ್ಗೆ ಉದಾಸೀನತೆಯನ್ನು, ಯಾವುದೇ ಇಂದ್ರಿಯ ಸಂಪರ್ಕ ಭೋಗದ ಆಸಕ್ತಿ ತೆಗೆದು ಹಾಕಿ ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಅದರ ವಿಷಯಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿರಿ. ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿರಿ ಅಂದರೆ ಸಂಚಾರ ಮಾಡಿರಿ. ಆಸಕ್ತಿ ಕಡಿಮೆ ಆಕೈತಿ ನಿನಗಂತ. ಒತ್ತಟೆ ಜಗದಾಗ ಐತಿ, ನಾ ಎಲ್ಲೇ ಹೋಗೋದಿಲ್ಪ ಅಂತ ಅದ್ರಾಗ ಆಸಕ್ತಿ ಉಟ್ಕೊಂಡು ಆ ಜಗದ ಆಸಕ್ತಿ ಹೋಗೋದಿಲ್ಲ. ನಾ ಇಲ್ಲೇ ಕುಂತಿರ್ತೇನಲ್ಲ, ನಾನು ಯಾರು ಕುಂತ್ರಿ ಇಲ್ಲಿ ನಾನು ಜಗದಾಗ? ಹೌದಿಲ್ಲ? ಆಸಕ್ತಿ ಹೋಗೋದಿಲ್ಲ ಅದು ಮತ್ತೆ. ಹೌದಿಲ್ಲ? ನನ್ನ ಜಾಗ ಇದು, ಹೌದಿಲ್ಲ? ನನ್ನಿದು ಅದರ ಆಸಕ್ತಿ ಹುಡ್ತೈತೆ. ಅದಕ್ಕೆ ಭಾಳತನ ಎಲ್ಲಿ ಇರೋಕೆ ಹೋಗ್ಬಾರ್ದು. ಎಲ್ಲಿಯೂ ನಿಲ್ಲದಿರು, ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ. ಆ ಊರು ಅದು ಮನೆಯಾಗಲೇ ಇರೋಕೈತೆ ಅಂದ್ರೆ ಆಸಕ್ತಿ ಹುಟ್ಟಿ ಮತ್ತು ಅಲ್ಲೇ ಸೂಕ್ಷ್ಮ ಶರೀರವಾದರೂ ಸುಧಾ ಅಲ್ಲೇ ಸುಳಿದಾಡ್ತೈತಿ. ಅದು ಹಿಂಗೆ ಹಾಕ್ಕೊಂಡು ಕೂತೈತಿ ನಮ್ದೆಲ್ಲ. ಆ ಆಸಕ್ತಿಯಿಂದ ಅದ್ರಾಗ ಅಲ್ಲೇ ತಿರುಗಾಡೋ ಪಾಳೆ ಬಂದೈತಿ. ಅದಕ್ಕೆ ಆಸಕ್ತಿ ನಮಗೆ ಕಳ್ಕೊಬೇಕಾಗಿತ್ತಂದ್ರೆ ಆಗಿಂದಾಗ ಭಾಳತನ ಇರಬಾರ್ದು. ಎಲ್ಲಿ ಭಾಳತನ ಎಲ್ಲಿ ನಾವು ಇರಕ್ಕೆ ಹೋಗ್ಬಾರ್ದು ಅಂತ. ಜಗ ಬಿಡೋದನ್ನ ಮತ್ತು ಆಸಕ್ತಿ ಹುಡ್ದೈತೆ ಅಲ್ಲಿ ಭಾಳತನ ನಾವು ಅಲ್ಲೇ ವಾಸ ಮಾಡಿದೀವಿ ಅಂತ. ಸಂಚಾರ ಮಾಡ್ಕೊತ ಇರ್ಬೇಕು. ಅನಾಸಕ್ತಿ ಬರ್ಬೇಕಾತಂದ್ರೆ ಮತ್ತೊಂದು ಊರಿಗೆ ಹೋಗು ನಡ್ರಿ ಏನಂತಿದ್ರು ಸರ್. ಮತ್ತೊಂದು ಊರಿಗೆ ಹೋಗು ನಡಿ ಹೇಳೋರಿಗೆ ಹಿರಿಯರಿಗೆ ಅಂತಿದ್ರು. ಅವ್ರಿಗೆ ಹೇಳಕತ್ತಿದ ಕೂಡಲೇ ಅವ್ರಿಗೆ ಅಪ್ಪ ಅವರು ನಿಮ್ದ ಕಾಣ್ತೈತಿ ಹೇಳ, ನಮಗ್ ಬೇ ಅವರು ಎದಕ್ಕೆ ಬಂದ್ರಿ? ಮತ್ತೊಂದು ಊರಿಗೆ ಹೋಗೋಣ ಹೇಳ್ರಿ, ಅವ್ರಿಗೆ ಹೋಗೋಣ. ಇಲ್ಲೇನು ಬರೀ ಇಲ್ಲೇ ಯಾಕ್ರಿ
ಮತ್ತೊಂದು ಕಡೆ ಜಾಗ ಬಿಡೋನು ಇಲ್ಲಿ ಇದೇ ಜಾಗದಾಗ ಬ್ಯಾಡ ಮತ್ತೆ ಜಾಗ ಬಿಡೋನು ಅಂತಿದ್ರು. ಹೌದು, ಚಿಗರ್ ಬಟ್ಟಿಗಾರ ನಾವು ಅಂತಿದ್ರಪ್ಪ. ಗುಡ್ ಚಾಪಿ ಕಟ್ಕೊಂಡು ಎದ್ದು ಬಿಡೋದು ಮತ್ತೆ ಎಲ್ಲಿ ನಿಲ್ಲುವಂಗಿಲ್ಲ. ಎಲ್ಲಿಯೂ ನಿಲ್ಲದಿರು ಮನೆ ಎಲ್ಲಿಯೂ ಕಟ್ಟದಿರು ಅಂತ. ಆ ಜಗದ ಆಸಕ್ತಿ ಹುಡ್ತೈತೆ ನಮ್ಗೆ. ಏನು ಸುಖ ಶಾಂತಿ ಬೇಕಾಗಿತ್ತಂದ್ರೆ ಎದ್ರಾಗೂ ಲಿಫ್ಟ್ ತಗಕ್ಕೆ ಹೋಗ್ಬಿಡಿ. ಎಲ್ಲದ್ರ ಬಗ್ಗೆ ಲಿಫ್ಟ್ ಆಗಿರಕ್ಕಲ್ಲಿ ಅದನ್ನು ಹಚ್ಕೊಳಕ್ಕೆ ಹೋಗ್ಬಿಡಿ. ಏನು ಇದ್ರಿಗೆ ಏನು ಕಾಣ್ತೈತೆ ಅಷ್ಟೇ, ಯಾಕ್ರಿ ಮತ್ತೆ ಮರ್ತು ಬಿಡೋದು ಅದನ್ನು. ಏನು ಮಲ ವಿಕ್ಷೇಪ ಆವರಣ ಎಲ್ಲರಿಗೂ ಒಂದೇ ಅದಾವ. ಏನು ಈ ರಾಗದ್ವೇಷಾದಿಗಳು ಹೋಗ್ಬೇಕಾತಂದ್ರೆ ಆತ್ಮವಿಚಾರದ ನಿರಂತರ ತೊಡಗ್ಬೇಕು ನೋಡ್ರಿ. ಏನು ನೀ ಕರ್ಮೋಪಾಸನೆ ಮಾಡ್ತಿಲ್ಲ, ಜಡವಾದಂಥ ಕರ್ಮೋಪಾಸನೆಗಳಿಂದ ನೀನು ಅಂತಃಕರಣೆಯನ್ನು ಸ್ವಚ್ಛ ಆಗೋದಿಲ್ಲ. ನೀವು ಹೊರಗೆ ಪೂಜೆ ಮಾಡೋದು, ಧೂಪ ದೀಪ ಹಾಕೋದು ಮಾಡ್ತಿಲ್ಲ. ಯಾಕ್ರಿ ಪೂಜೆ ಮಾಡೋದು ಇವೆಲ್ಲ ಕರ್ಮಗಳ ಅದಾವಂತ. ಯಜ್ಞ ಯಾಗ ಹೋಮ ಜಪ ತಪ ಇವನ್ನೆಲ್ಲ ಮಾಡೋದು, ಉಪಾಸನೆ ಮಾಡೋದು. ಇನ್ನೊಬ್ಬ ದೇವ್ರದಾರ ಅಂತೇಳಿ ಹೆಣದೇವ್ರೈತೆ ಗಣದೇವ್ರೈತೆ ಅಂತ ತಿಳ್ಕೊಂಡು ಅದ್ರ ನೆನಪು ಮಾಡೋದು, ಅದ್ರದ್ದು ಬಗ್ಗೆ ಯಾಕ್ರಿ ಬೇಡ್ಕೊಳ್ಳೋದು ಮಾಡ್ತೀಯಲ್ಲ, ಅದು ಉಪಾಸನೆ. ಏನು ಅವೆಲ್ಲ ನೀ ಕಲ್ಪಿಸಿದ ದೇವತೆಗಳು ಹೌದಿಲ್ಲ ಅವು. ನೀ ಕಲ್ಪನಾ ಮಾಡಿದ ದೇವ್ರು ನಿನಗೇನು ಕೊಡ್ತೈತೆ ಉತ್ಸಾಹ? ಅದನ್ನು ನೀ ಕಲ್ಪಿಸಿವೋ ನಾವು ನಿನ್ನ ಕಲ್ಪಿಸೇವ? ನಿನ್ನಿಂದ ತಿಳಿಸ್ಕೊಳ್ಳುವಂಥ ದೇವರು ಉಪಾಸನೆ ಮಾಡಿಲ್ಲ, ಅದೇನು ಕೊಡ್ತೈತೆ ನಿನಗೆ? ಅದು ಕೈ ಬಿಡು. ಕರ್ಮೋಪಾಸನೆಗಳನ್ನು ಸಾಕಷ್ಟು ಮಾಡಿದೆ, ಎಷ್ಟೋ ವರ್ಷಗಳ ಅವನ್ನ ಮಾಡಿದರು. ಈ ಶುಭ ಸಂತತಿ ರಾಜನ ಮಕ್ಕಳು ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳಿದ್ರು. ಈ ಜಗತ್ತಿನೊಳಗೆ ಎಷ್ಟೊಂದು ದೇವತೆಗಳದಾವು, ಎಷ್ಟು ಕರ್ಮಗಳದಾವು, ಅವನ್ನೆಲ್ಲ ಪೂಜೆ ಪುನಸ್ಕಾರ ಏನು ಮಾಡೋದು ಬಿಡಲಿಲ್ಲ ನಾವು. ಅದರಿಂದ ಮೊದಲು ಜಡಭಾವ ಗಟ್ಟಿಯಾಗೈತಿ ಅಂತ ತಿಳಿದು ಕೈ ಬಿಟ್ಟರು. ಅವನ ಕೈಗೆ ವಿಚಾರ ಸಾಗರದೊಳಗೆ ಬರ್ತದ. ಏನು ಶುಭ ಸಂತತಿ ರಾಜನ ಮಕ್ಕಳು ಇವೆಲ್ಲ ಮಾಡಿದ್ರು ಏನೂ ಲಾಭ ಇಲ್ಲ ಅಂತ ತಿಳಿದ್ರು. ಕಡೆಗೆ ಇಲ್ಲೇ ಜ್ಞಾನಕ್ಕಾಗಿ ವಿಚಾರಕ್ಕೆ ಬಂದರು, ಮುಖ ಕೊಟ್ಟು ಅಂದಾಗಿದು ಹೊಳಿತಿದ್ದು ನಮ್ಗೆ. ಏನು ಬರೀ ಅವನ್ನ ಮಾಡ್ಕೊತ ಅವ್ರು ಮಾಡ್ತಾರಂತ ನೀನು ಮಾಡಕ್ಕೆ ಹೋಗ್ಬೇಡ. ಕುಡ್ರ ಬೆನ್ನು ಹತ್ತಿ ಹೋಗಕ್ಕೆ ಹೋಗ್ಬೇಡ. ಶಾಣೆ ಆಗಿ ನೀನು. ಆ ಜಾತಿ ಶ್ರೇಷ್ಠ ಮಾಡ್ತಿರ್ತಾರಲ್ಲ, ನಮ್ಮದು ಶ್ರೇಷ್ಠ ಮಂದಿ ಭಾಳ ಕೂಡ್ಯಾರ ಅಂದ, ಮಂದಿ ಭಾಳ ನಡ್ಕೋತಾರಂತ ಅದನ್ನು ಮಾಡಕ್ಕೆ ಹೋಗ್ಬೇಡ. ಭಾಳ ಮಂದಿ ಮಾಡತ್ತಾರಪ್ಪ ಇದನ್ನಂತ ನೀ ಸ್ವತಃ ವಿಚಾರ ಮಾಡಿದೆ ಎಷ್ಟರ ಮಟ್ಟಿಗೆ ಸತ್ಯದ ಅನ್ನೋದನ್ನು. ನಾ ಹೇಳ್ತಾನಂತ ನಂಬಕ್ಕೆ ಹೋಗ್ಬೇಡ. ಇದ್ರ ಬಗ್ಗೆ ನೀನು ಸ್ವತಃ ನೀ ವಿಚಾರ ಮಾಡಿ ನೋಡ್ಕೋ, ಇದು ಎಷ್ಟರ ಮಟ್ಟಿಗೆ ಇದು ಸತ್ಯ ಐತೆ ಅಂತ ತಿಳಿದು ಅದನ್ನು ಅನುಕರಣ ಮಾಡ. ಅಂಧಾನುಕರಣ ಬೇಡ. ಅವ್ರು ಮಾಡ್ತಾರ ಅಂತೇಳಿ ಮಾಡಕ್ಕೆ ಹೋಗ್ಬೇಡ. ಸ್ವತಃ ನಿನಗೆ ಅನುಭವಕ್ಕೆ ಬರ್ಬೇಕದು. ಏನು ಅದನ್ನು ನಂಬು. ಸ್ವಂತ ಪ್ರಜ್ಞೆ ಬೇಕು ನೋಡ್ರಿ ಇದಕ್ಕೆ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ವಿವೇಕದಿಂದನೇ ಸ್ವಚ್ಛ ಆಗೋದು. ಜನ್ಮ ಹೋಗೋ ತನಕ ವಿಷಯದಲ್ಲಿ ಸುಖ ಇಲ್ಲ ಅನ್ನೋ ಅಭ್ಯಾಸ ಸತತ ನಡೆದ್ರೆ ಏನಾರ ಕೆಲಸ ಆಕೈತಿ ನೋಡ್ರಿ. ಜನ್ಮ ಹೋಗೋ ತನಕ ಇವೆಲ್ಲ ದುಃಖ ಕೊಡ್ತಾವೆ, ಯಾವ್ದ್ರಾಗೂ ಇಲ್ಲ. ಏನು ಇಂದ್ರಿಯಗಳ ಸಂಪರ್ಕ ಭೋಗ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಇವ 5 ವಿಷಯ ವಸ್ತುಗಳಲ್ಲಿ ಹುಡುಕಾಕ ನಮ್ಮ ಆಯುಷ್ಯ ಎಲ್ಲ ಹೋತು. ಅದರ ಸಂಪರ್ಕ ಮಾಡಾಕ ಧನು ಹೋದೆ ಅಲ್ಲ, ಆಯುಷ್ಯ ಹೋತೀವಿ, ಧನು ಆತಿ. ಎಷ್ಟೋ ಜನ್ಮಗಳ ಇದ್ರಾಗ ಕಳೆದೆಲ್ಲೋ. ಇನ್ನಾದರೂ ಇನ್ನೂ ಗೊತ್ತಾಗವಲ್ದ ನಿನಗೆ ಈ ಭವಕ್ಕೆ ಹೇಸಬಾರದೆ ಮನುಜ ಅಂತ. ಮತ್ತಿನ್ನ ಬರದಂಗೆ ಮಾಡ್ಕೋರು. ಇನ್ನು ಯಾಕೆ ಬರ್ತಿ ಇಲ್ಲಿ ಹುಟ್ಟಿಟ್ಟೆ? ಅದು ಆಸಕ್ತಿ ಇತ್ತಂದ್ರೆ ಬರಕ್ಕೆ ಹಸ್ತೈತಿ. ಅದು ಜನ್ಮವು ವಿಷಯಗಳ ಮೇಲಿನ ಪ್ರೀತಿ. ಯಾಕೆ ಬಂದಿಪ್ಪ ಇಲ್ಲಿ ಹುಟ್ಟಿ, ಯಾಕೆ ಬಂದಿ ಕಷ್ಟ ಹೊಂದಾಕ? ಹುಟ್ಟಿ ಹುಟ್ಟಿ ಸಾಯುವುದು ಯಾಕೋ? ಕಷ್ಟ ನಿನಗೆ ಯಾತಕ ಬೇಕು ಅಂತ ಒಮ್ಮೆರೆ ತಿಳ್ಕೊ. ಇದನ್ನು ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಇದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹುಟ್ಟಿಟ್ಟು ಬರೋಣ. ಹುಟ್ಟಿ ಬರೋಕ್ಕಾದ್ರೆ ಆಸಕ್ತಿ, ವಿಷಯಗಳ ಮೇಲಿನ ಆಸಕ್ತಿ ಏನೈತಲ್ಲ, ಪ್ರೀತಿ. ತಿನ್ನೋದ್ರಾಗ ಆಸಕ್ತಿ ಐತಿ, ನೋಡೋದ್ರಾಗ, ನೋಡೋದ್ರಾಗ, ಮುಟ್ಟೋದ್ರಾಗ ಆಸಕ್ತಿ. ಇದೇನು ಮಾಡ್ತೈತಿ? ನಮ್ಮನ್ನು ಹುಟ್ಟಾಕಸ್ತೈತಿ ಜನ್ಮ ಜನ್ಮ ಅಂತ. ವಾಸನ ಹೋಗುದಿಲ್ಲ. ಶರೀರ ಬಿಟ್ಟರೂ ಸಹಿತ ಅದು ಹೋಗುದಿಲ್ಲ. ಯಜ್ಜ ನನಗೆ ಈಡಾಗಿ ಉಳ್ಳಾಗಡ್ಡಿ ಹಾಕಿದ ಬಜ್ಜಿ ಕೊಡು ನನಗೆ. ಹೌದಿಲ್ಲ?
ಚಕಲಿ ಅವಷ್ಟು ಕೊಟ್ಟು ಬಿಡಪ್ಪ ನಾ ಹೋಗಿಬಿಡ್ತೇನೆ ಅಂತ. ಯಾಕೆ ಕಾಡ್ತೀವಿ ಅದನ್ನ ಅಂತಂದ್ರೆ ನಾ ಹಂಗಾರೆ ನಾ ಹೇಳಿದ್ದು ಕೊಡೆ ಜಾ ಒಂದೊಂದು ಅವಕ್ಕೂ ಇಚ್ಛೆ ನನಗೆ ಶೆರೆ ಕೊಡಂತಿರ್ತಾವೆ, ನನಗೆ ಮಟನ್ ಕೊಡಂತ ಕೇಳ್ಯಾವ, ಅದನ್ನು ಕೊಡಿಸ್ಬಿಡು ನಾವು ಹೋಗಿಬಿಡ್ತೇನೆ ಅಂತ. ಏನು ಆಸಕ್ತಿ ಮೂಲಕ ಆಗಿರೋದಲ್ಲ ವಾಸನ. ಕೆಲವು ನನಗೆ ಹೆಂಡತಿ ಬೇಕು, ನನಗೆ ಗಂಡು ಬೇಕು ಅಂತಿದ್ರು. ಏನು ಬರೀ ಅದ ವಾಸನ ಇರ್ತಾವೆ, ಅದ ವಾಸನದಾಗ ಶರೀರ ಬಿಟ್ಟಿರ್ತಾವೆ, ಅದಾಗೆ ಸುಡ್ದಾಡ್ತಿರ್ತಾವಲ್ಲಿ. ಏನು ಸೂಕ್ಷ್ಮ ಶರೀರದೊಳಗೆ ಜಡ ಶರೀರವಾದರೆ ಮುಗೀತಿ ಅಂತ ತಿಳ್ಕೊಬೇಡ್ರಿ. ಸೂಕ್ಷ್ಮ ಶರೀರದ ವಾಸನ ಹಂಗೆ ತಿರುಗ್ತಿರ್ತಾವೆ. ಎಷ್ಟೋ ಜೀವಿಗಳು ಹಂಗೆ ಮತ್ತು ಆಗಿರ್ತಾವೆ. ಮಾಡಿದ ಕರ್ಮಕ್ಕನುಸಾರವಾಗಿ ಎಷ್ಟು ಅನಾಹುತ ಆಗಿ ಸತ್ತಿರ್ತಾವೆ ನೋಡಿ. ವಾಸನ ಇಟ್ಕೊಂಡು ಹೋಗಿರ್ತಾವೆ, ಏನಪ್ಪ ನಮ್ದು ಹಿಂಗೆ ಆತಲ್ಲ. ಆ ವಾಸನೆಗಳ ಮೂಲಕ ಅವು ಅವರ ಕರ್ಮಕ್ಕನುಸಾರವಾಗಿ ಮೈಯಾಗ ಹೋಗಿ ಪೀಡಾನು ಕೊಡ್ತಿರ್ತಾವೆ. ಓದಿಲ್ಲ ಎಲ್ಲರಿಗೂ ಬರುವುದಿಲ್ಲ, ಅದು ಅವ್ರವ್ರ ಕರ್ಮಕ್ಕನುಸಾರವಾಗಿ ಕಾಡ್ತಿರ್ತಾವೆ. ಅವ್ರಿಗೆಲ್ಲ ಹಿಂದಿನ ಕರ್ಮ ಸಂಬಂಧ ಅದೆಲ್ಲ. ಏನು ಅಂತಃಕರಣ ಸ್ವಚ್ಛ ಅವಕಾರ ಬೇರೆ ದಾರಿನೇ ಇಲ್ಲ, ಅದಕ್ಕೆ ವಿವೇಕನ ಬೇಕು. ಅದಕ್ಕೆ ಸತತ ಅಂತ ವಿವೇಕವಂತರ ಸಂಘ ನಮಗೆ ಬೇಕು. ಇಲ್ಲ ಅಂದ್ರೆ ವಾಸನ ನಾಶ ಆಗೋದಿಲ್ಲ. ಏನು ಭೋಗ ವಾಸನೆಗಳು ತ್ಯಾಗ ಮಾಡಿದಾಗ, ಅವನ್ನೆಲ್ಲ ಹೊಡೆದು ಹಾಕಿದಾಗ ಮನುಷ್ಯನ ಶ್ರಮ ಆಕೈತಿ. ಅಂದ್ರೆ ಮನುಷ್ಯನ ಹರಿದಾಟ ಬಂದಾಕೈತಿ. ಒಳಗಿದ್ದು ಅಂದ್ರೆ ಒಳಗೆ ಇಟ್ಕೊಂಡು ನಾ ಎಲ್ಲ ಸುಮ್ಮನೆ ಕುಂಡಿರ್ತೇನೆ ಅಂದ್ರೆ ಹೆಗ್ಗಣ ಇಟ್ಕೊಂಡು ಒಳಗೆ ಕೂತು ಬಿಡ್ದಂಗೆ ಆಕೈತಿ ನಿನಗೆ. ಯಾಕ್ರಿ ಹಂಗೆ ಒಳಗೆ ವಾಸನ ನಾಶ ಮಾಡ್ಕೊ ಅಂದಾಗ ಇದನ್ನು ಅಭ್ಯಾಸ ಮಾಡಕ್ಕೆ ಬರ್ತೈತಿ. ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಾದ. ಭೋಗ ವಾಸನೆಗಳು ಪೂರ್ಣ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ತಾನೆ. ಕೇಳಬೇಡ ಅಂತಿದ್ರು ಅಜ್ಜ ಅವರು, ಯಾವ ಬಗ್ಗೆನೂ ಉಳಿಲಿಲ್ಲ ಅಂತ. ಏನು ಹಂಗೆ ನಾವು ಬಾಯಿಲೆ ಅಂತೇವಿ, ಹೋಗಿಲ್ಲ ಒಳಗೆ. ಪ್ರಸಂಗ ಬಂದಾಗ ತಲೆ ಕೆಳಗೆ ಮಾಡ್ತಾನೆ. ನಮ್ಮ ಹೋಗೈತೇನೆ ಒಂದರ ಇಂದ್ರಿ ಚಟದ ವಾಸನ ಹೋಗೈತಿ, ಎಲ್ಲ ಇರಲಿ ಅಂತಾನ. ಒಗ್ಗರಣೆ ವಾಸನ ಬಡದ ಕೂಲೆ ಒಂದಿಟ್ಟು ನೋಡೇ ಬಿಡ್ಬೇಕಂತಾನೆ. ರೂಪ ನೋಡಿದ ಕೂಲೆ ನೋಡೇಬೇಕಂತಾನೆ. ಯಾಕ್ರಿ ಗಾಯನ ಕೇಳಬೇಕಂತ. ಶಿವಾಸನೆ ಒಂದಿಟ್ಟು ನೋಡುಂತ ಇಲ್ಲಿ ಮೂಸಿ ನೋಡೋಣ ಅಂತಾನೆ. ಮುಟ್ಟಬೇಕ ಒಂದಿಟ್ಟು ಕೈ ಆಡಿಸಿ ನೋಡಬೇಕಂತಾನ. ಏನು ಸಿಗ್ತದ್ರೆ ನಿನಗೆ? ಇಷ್ಟೆಲ್ಲ ಮಾಡಿದ್ರು ಏನು ಲಾಭ ಆತಿ? ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿದ್ದಾನೆಲ್ಲ. ಅದ ವಾಸನ ಗಟ್ಟಿ ಹಾಕೊಂಡು ಕುಂತೈತಿ, ಅದ ಸುಖರೂಪ ಅಂತ ಅನಿಸೈತಿ ನಮಗೆ. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಅವಾಗ ದೋಷವನ್ನು ಕಾಣ್ತೇವೆ ನಾವು, ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ಇಲ್ಲಾಂದ್ರೆ ಕತ್ತಲ್ದಾಗ ಹಿಂಗೆ ಅಡ್ಡ ನಾವು ಕತ್ತಲ್ದಾಗ ಕೈ ಆಡಿಸ್ಕೊಂತ ಅಜ್ಞಾನದೊಳಗೆ ಯಾಕ್ರಿ ಮಾಡುವಂಥ ಕರ್ಮಗಳನ್ನು ನಮ್ಮ ಅಜ್ಞಾನವನ್ನು ಕಳಿದಿಲ್ಲವು. ಏನು ಅದಕ್ಕೆ ಜ್ಞಾನದ ಬೆಳಕಿಗೆ ಬಾ ಅಂತ ಸತ್ಸಂಗದೊಳಗೆ ಬಾ ಅಂದಾಗ ನಿನಗೆ ಗೊತ್ತಾಗ್ತದೆ. ಏನು ವಾಸನ ತ್ಯಾಗ ಮಾಡಿದಾಗ ಮನುಷ್ಯನ ಶ್ರಮ ಆಕೈತಿ, ಇಂದ್ರಿಯಗಳ ದಮ ಆಕೈತಿ. ಅವಾಗಿದ್ರೆ ಅಭ್ಯಾಸ ಮಾಡ ಅಥಾತು ಬ್ರಹ್ಮ ಜಿಜ್ಞಾಸ ಅಂದ್ರೆ. ಏನು ಅವಾಗ ಅಭ್ಯಾಸ ಮಾಡಕ್ಕೆ ಬರ್ತೈತೆ ನಮಗೆ. ಇದನ್ನು ಒಳಗೆ ವಾಸನ ಇಟ್ಕೊಂಡೆ ಇದನ್ನು ಮಾಡಿ ಕೊಡೋದೇ ಇಲ್ಲ. ಮುಂದೆ ಅಭ್ಯಾಸದಾಗ ಮುಂದುವರಿಯಕ್ಕೆ ಆಗೋದೇ ಇಲ್ಲ. ವಿವೇಕ ವೈರಾಗ್ಯನ ಬೇಕು ನೋಡೋದಕ್ಕೆ. ವಿವೇಕ ವೈರಾಗ್ಯ ಉದಯ ಆದಾಗ ಇದು ನಮಗಿದು ಅಂತಃಕರಣ ಸ್ವಚ್ಛಕೈತಿ. ವಿವೇಕ ವೈರಾಗ್ಯ ಶಮದಮಾದಿ ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವ ಇವು ನಮ್ಮಲ್ಲಿ ಜಾಗೃತ ಆದಾಗ ಅವ ಅಧಿಕಾರಿ. ಇಲ್ಲಾಂದ್ರೆ ನಾವೆಲ್ಲ ಅಧಿಕಾರಿಗಳಲ್ಲ. ಸಾಧನ ಚತುಷ್ಟಯ ಸಂಪನ್ಮೂಲವನ್ನು ಪಡೆಯದೆ ನಾವು ಇದನ್ನು ಅಭ್ಯಾಸ ಮಾಡ್ತೇವಂದ್ರೆ ನಾವು ಅನಧಿಕಾರಿ ನಾವು. ಅದಕ್ಕೆ ವಿಧಿವತ್ ಅಧೀತ ವೇದಾಂತ ನಿಷ್ಠಾಪರಣ ಆಗಿರಬೇಕು. ವಿಧಿ ಅಂದ್ರೆ ಇದೆ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದರ ಅಧ್ಯಯನ ಮಾಡಿದಾಗ ಅದು ನಮ್ಗೆ ಲಾಭ ಆಕೈತಿ. ಅವ ಅದಕ್ಕೆ ಅಧಿಕಾರಿ. ವೇದಾಂತಕ್ಕೆ ಅಧಿಕಾರಿ ಯಾರು ಅಂದರೆ ಅವನ ಅದಕ್ಕೆ. ಏನು ಎಷ್ಟು ಹೇಳಿದ್ರು ಅನಧಿಕಾರಿಗಳಿಗೆ ಇದು ಹತ್ತುವುದಿಲ್ಲ ಅಂತ. ಅಂದರೆ ಸಾಧನ ಚತುಷ್ಟಯ ಸಂಪನ್ನತ್ವ ಪಡ್ಕೊಳ್ಳೇ ಇದ್ದವಂಗ. ಎಷ್ಟು ಹೇಳಿದ್ರು ಕೇಳಿದ್ರು ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಆ ಮನೋ ನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ. ಹೌದಿಲ್ಲ? ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಹೌದಿಲ್ಲ? ತಡ್ಕೊಳ್ಳೋ ಶಕ್ತಿ ಇಲ್ಲ, ತಾಳ್ಮೆ ಇಲ್ಲ ಅಂಥವಾಗ ಏನು తీಯಬೇಕಿತ್ತು? ಏನು ಸತ್ಸಂಗದೊಳಗೆ ತೊಡಗಿದಾಗ ಇವೆಲ್ಲ ಬರ್ತಾವೆ. ಅವಾಗ ಅಂತಃಕರಣ ಸ್ವಚ್ಛಕತೆ ಇದರ ಅಭ್ಯಾಸ ಮಾಡಕ್ಕೆ ನಿನಗೆ ಬರ್ತೈತೆ. ಅವಾಗ ವೃತ್ತಿ ವಿಷಯಾಕಾರ ಆಗೋದು ಬಂದಾಗಬೇಕು. ಅವಾಗ ಬ್ರಹ್ಮಾಕಾರ ಆಗಕ್ಕೆ ಬರ್ತೈತಿ.
ಬ್ರಹ್ಮಾಕಾರ ತಯಾರುತ್ತಿ ಆವಕಾತ ಅಂದ್ರೆ ವಿಷಯದ ಆಕಾರ ಎಲ್ಲ ವಿಷಯದ ಕಡೆಗೆ ಹೋಗು ಮನಸ್ಸನ್ನು ಬಂದ್ ಮಾಡಬೇಕು. ಅವಾಗ ಬ್ರಹ್ಮಾಕಾರ ಆಗಕ್ಕೆ ಬರ್ತೈತಿ. ಅದರ ಬಗ್ಗೆ ತಿಳುವಳಿಕೆ ಆಕೈತಿ. ಅದಕ್ಕೆ ಜ್ಞಾನ ಅಂತಾರೆ. ವೃತ್ತಿ ಬ್ರಹ್ಮಾಕಾರ ಆದಾಗ ಅಂದ್ರೆ ಆನಂದದ ಆಕಾರ. ಬ್ರಹ್ಮ ಅಂದ್ರೆ ನೀವು ಕಲ್ಪಿಸಿದ್ದಲ್ಲ ಬ್ರಹ್ಮ. ಬ್ರಹ್ಮ ಅಂದ್ರೆ ವ್ಯಾಪಕವಾದಂಥ ಚೈತನ್ಯ. ಅದ್ರ ಕಡೆ ಲಕ್ಷ ಕೊಟ್ಟಾಗ ಅದರ ಅನುಭವ ನಮ್ಗೆ ಆಕೈತಿ. ನೀತಿ, ಜ್ಞಾನ, ವೈರಾಗ್ಯ ಜಗತ್ತಿನ ಎಲ್ಲ ಜನರಿಗೂ ಒಂದೇ ಅದಾವ. ಆ ಜಾತಿಯವನ ನೀತಿ ಬೇರೆ, ಈ ಜಾತಿಯವನ ನೀತಿ ಬೇರೆ ಬೇರೆ ಇಲ್ಲ. ಆ ಜಾತಿಯವನ ಪ್ರಾಮಾಣಿಕತನ, ಈ ಜಾತಿಯವನ ಪ್ರಾಮಾಣಿಕತನ ಬೇರೆ ಬೇರೆ, ಎಲ್ಲರದು ಒಂದೇ ಅದಾವಿಲ್ಲ. ಇದಕ್ಕೆ ಧರ್ಮ ಅಂತಾರೆ. ಹಿಂಸಾ ಮಾಡೋದು ಅದು ಅಧರ್ಮನ. ಅಹಿಂಸಾ ಎಲ್ಲ ಧರ್ಮದಾಗ ಐತಿಲ್ಲ. ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಬದುಕೋದು. ಎಲ್ಲ ಧರ್ಮಗಳೆಲ್ಲ ಎದ್ರ ಸಂಬಂಧ ಅದಾವು? ಅಜ್ಞಾನವನ್ನು ಕಳ್ಕೊಳ್ಳೋದು ಸಿಂಧನ ಅದಾವು. ಅದಿಲ್ಲ. ಎಲ್ಲ ಧರ್ಮಗಳ ಗುರಿ ಎಲ್ಲ ಅದ. ದುಃಖದಿಂದ ಬಿಡುಗಡೆ ಹೊಂದೋದಪ್ಪ. ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೆಯದನ್ನು ಮಾಡಂತ ಹೇಳ್ತಾವೆ ಎಲ್ಲ ಧರ್ಮಗಳು. ಒಂದೇ ಇದ್ದಂಗೆ ಆಯ್ತಿಲ್ಲ. ಧರ್ಮಗಳು ಬೇರೆ ಬೇರೆ ಅದ ಅಂತ ಸುಳ್ಳು ಬಡ್ದಾಡ್ತೀನಿ ನೀನು. ನಮ್ಮ ಧರ್ಮ ಬೇರೆ. ಹೊರಗೆ ಆಚರಣೆ ಮಾಡೋದು, ಸೋಗ್ ಹಾಕೋದು, ಬಟ್ಟೆ ಬದಲು ಮಾಡೋದು ಧರ್ಮ. ಗಡ್ಡ ಬಿಡೋದು ಧರ್ಮ ಅಲ್ಲ. ತಲೆ ಬೋಳ್ಸೋದು ಧರ್ಮ ಅಲ್ಲ. ಯಾಕ್ರಿ ಬಟ್ಟೆ ಬದಲು ಮಾಡೋದು ಧರ್ಮ ಅಲ್ಲ. ನೀವು ಪಟ್ಟ ಬಿಡ್ಕೋದು ಧರ್ಮ ಅಲ್ಲ. ನಾವು ಅವಕ್ಕೆ ಧರ್ಮ ಅಂತ ತಿಳ್ಕೊಂಡೇವಿ, ಅವನ ಆಚರಣೆ. ಅದಕ್ಕೆ ಬಿಡವನ್ನೆಲ್ಲ. ಅದು ನಿಜವಾದ ಧರ್ಮ ಎಲ್ಲರದು ಒಂದು. ಏನು ಭೇದ ಇಲ್ಲ ಅದರೊಳಗೆ. ಅಹಿಂಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಬದುಕಬೇಕಾಗಿದೆ. ಯಾಕಪ್ಪ ತೊಂದರೆ ಕೊಡೋದು? ವಿಷಯದ ಆಶೆ ಆದ ತೊಂದರೆ ಕೊಡಕ್ಕೆ ಹಚ್ತೈತಿ. ವಿಷಯದ ಆಶೆನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಹಿಂಸಾ ಮಾಡಕ್ಕೆ ಹಚ್ಚೋದು ಅದ ನಾವು. ವಿಷಯದ ಆಶೆ ಇರಲಿಲ್ಲ ಅಂದ್ರೆ ಯಾರು ಕೂಡ ವೈರತ್ವ ಬರೋದಿಲ್ಲ ನಾವು. ವಿಷಯದ ಆಶೆ ಇತ್ತು ಅಂದ್ರೆ ಅದಕ್ಕೆ ಯಾರು ಅಡ್ಡಿಯನ್ನು ಉಂಟು ಮಾಡಿದ್ಕೊಳ್ಳಿ ಅವ್ರು ಕೂಡ ವೈರತ್ವ ಬರ್ತೈತಿ. ಹೊಡೆದಾಡಕ್ಕೆ ಶುರು ಮಾಡ್ತೀವಿ, ಅವ್ರು ದ್ವೇಷ ಮಾಡ್ತೀವಿ, ಹೊಟ್ಟೆ ಕಿಚ್ಚಿಬಿಡ್ತೀವಿ. ಅದಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬೇಡ. ಯಾರು ಕೂಡ ದ್ವೇಷ, ಹೊಟ್ಟೆ ಕಿಚ್ಚು ಮಾಡಕ್ಕೆ ಹೋಗ್ಬೇಡ. ಹೌದಿಲ್ಲ? ನೀನು ದೌಡ್ ಭಾಳ ದಿನ ಬದುಕಬೇಕನ್ನೋಂಗಿದ್ರೆ ಯಾರು ಕೂಡ ವೈರತ್ವ ಕೊಟ್ಕೊಳಕ್ಕೆ ಹೋಗ್ಬೇಡ, ಅಸೂಯೆ ಪಡಕ್ಕೆ ಹೋಗ್ಬೇಡ. ಯಾಕ್ರಿ? ಎಲ್ಲರಿಂದ ಪ್ರೇಮದಿಂದ ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೊ. ನೀನು ಮನಸ್ಸೂ ಆರೋಗ್ಯ ಇರ್ತೈತಿ, ಶರೀರನೂ ಆರೋಗ್ಯ ಇರ್ತೈತಿ. ಹೌದಿಲ್ಲ? ಮನುಷ್ಯನ ಇದನ್ನು ಕಳ್ಕೊಂಡೆ ಅಂದ್ರೆ ಶರೀರ ಕೆಟ್ಟು ಬಿಡ್ತೈತಿ. ಆಹಾರ ವಿಹಾರ ಅದಕ್ಕಿಂತ ಶರೀರ ಕೆಡೋದು ಬೇರೆ. ಮನುಷ್ಯನ ವ್ಯಥೆಯಿಂದ ಭಾಳ ಕೆಡ್ತೈತಿ ಮನುಷ್ಯ ಶರೀರಕ್ಕೆ. ಅದಕ್ಕೆ ಔಷಧ ಇಲ್ಲ. ಮಾನಸಿಕ ಇದಕ್ಕೆ ರೋಗಕ್ಕೆ ಔಷಧ ಇಲ್ಲ ನಿನಗೆ. ಅದಕ್ಕೆ ಈ ವಿಚಾರನ ಅದಕ್ಕೆ. ಇಂಥ ವಿಚಾರಗಳು, ದುಷ್ಟ ವಿಚಾರಗಳನ್ನು, ದುಷ್ಟ ಕೃತಿಗಳನ್ನು ಮಾಡೋಕೆ ಹಚ್ಚೋದದ ಮನಸ್ಸು. ಅದಕ್ಕೆ ಅವನ್ನೆಲ್ಲ ಕೈ ಬಿಡವು. ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಂದ್ರೆ ಮನಸ್ಸು ಸ್ವಚ್ಛ ಇರ್ತೈತಿ. ತನ್ನಿಂದ ತಾನ ಸುಧಾರಿಸ್ತದೆ. ಶರೀರ ಆರೋಗ್ಯ ಬೇಕಾದಂಗೆ ಐತೆ ಅಂದ್ರೆ ತನ್ನಿಂದ ತಾನ ನೆಟ್ಟಗಾಕೈತೆ. ವಿಷಯ ಚಿಂತನೆಯನ್ನು, ವಿಷಯದ ಮ್ಯಾಗಿನ ವ್ಯಾಮೋಹ ಕಡಿಮೆ ಆತಂದ್ರೆ ಅದರಿಂದನೇ ಎಲ್ಲ ಅನರ್ಥಗಳು ಬರ್ತಾವೆ. ಧ್ಯಾಯತೋ ವಿಷಯಾನ್, ವಿಷಯಾದಿಗಳ ನೆನಪಿನಿಂದ ಎಲ್ಲ ಅನರ್ಥಗಳು ಹಾಕವು ನೀನು. ಅವುಗಳನ್ನು ನೆನಪು ಮಾಡೋದ್ರಿಂದ ಎಲ್ಲ ದುಃಖ ಹೋಗ್ತಾವೆ ನೀನು. ತನ್ನಿಂದ ತಾನೇ ಕಡಿಮೆ ಕೊಂತ ಹೋಗ್ತಾವೆ ಆಟೋಮೆಟಿಕ್. ವಿಷಯ ಚಿಂತನೆಯನ್ನು ಬಿಡೋದ್ರಿಂದ ದೊಡ್ಡ ಲಾಭ ಅದ. ಬಿಡೋದನ್ನು ಎಲ್ಲಿ ಹಿಡ್ದು ಮನಸ್ಸಿನಾಗ ಬಿಡ್ದು, ಮನಸ್ಸಿನಾಗ ಕೈ ಬಿಡು. ಮಾಡಬೇಡ, ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ವಿಷಯ ಚಿಂತನೆಯನ್ನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದನ್ನು ಮಾಡಕ್ಕೆ ಹೋಗ್ಬೇಡ. ವಿಷಯ ಚಿಂತನೆದೊಳಗೆ ಕಾಲು ಕಳೆದು ಎಷ್ಟೋ ಶರೀರಗಳು ಹಾಳಾಗ್ಬೋದು. ಇದನ್ನು ಹಾಳು ಮಾಡ್ಕೋಬೇಡ್ರಿ. ವಿಷಯ ಚಿಂತನೆದೊಳಗೆ ಕಳೆದು ಆತ್ಮಚಿಂತನದ ಅಭ್ಯಾಸದಾಗ ತೊಡಗ್ರಿ. ಇದನ್ನು ಲಾಭ ಮಾಡ್ಕೋರಿ ಅಂತ ಹೇಳಿದ್ರು ಕೇಳೋದು. ನಾನು ಯಾರೇನು ಮಾಡೋದು? ಸ್ವಲ್ಪ ಯಾಕಾಗಲ್ದಾಕ ನಿನ್ನ ಇರುವಿನ ಬಗ್ಗೆ ಯಾರ ಅನುಭವಗಳು ಅದ್ರ ಬಗ್ಗೆ ಎಚ್ಚರಿಗೊಳಿಸ್ತಿರ್ತಾರೆ ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಕೇಳಿದ್ದನ್ನು ಮನನ ಮಾಡುವ ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನ್ನ ಶರೀರ ತನ್ನಿಂದ ತಾನ ಮಾನಸಿಕ ಆರೋಗ್ಯನೂ ಇರ್ತೈತಿ, ಶರೀರನೂ ಆರೋಗ್ಯ ಇರ್ತೈತಿ. ಇದ್ರಾಗ ಮುಂದುವರಿಯಾಕೆ ಬರ್ತೈತಿ. ಮನುಷ್ಯನ ಇದನ್ನು ಕೆಡಿಸ್ಕೊಂಡು ಶರೀರದನ್ನು ಕೆಡಿಸ್ಕೊಂಡು ಇದ್ರ ಅಭ್ಯಾಸ ಹೆಂಗೆ ಮಾಡಕ್ಕೆ ಬರ್ಬೇಕು ನಿನಗೆ? ಕೇಳೋಕ್ಕಾಗೋದಿಲ್ಲ, ಕುಂಡ್ರಕ್ಕಾಗೋದಿಲ್ಲ, ನೆಮ್ಮದಿ ಹಾಳು ಮಾಡ್ಕೊಂಡಿಲ್ಲ. ಇದ್ರ ಬೆನ್ನು ಹತ್ತಿ ನಮ್ಮ ಪರಿಸ್ಥಿತಿ ಹಿಂಗಾಗಿತ್ತು. ಇದನ್ನು ಬಿಡೋದ್ರೆ ಇದ್ರ ಬೆನ್ನು ಹತ್ತೋದು ಬಿಡು. ನಿಜವಾದ ಅನುಭವಿಗಳಿಗೂ ಹೇಳಿದ ವಿಚಾರಗಳ ಕಡೆ ಲಕ್ಷ್ಯ ಕೊಡುವಂತ. ಲಿಂಗಾಯತರ ಪ್ರಾಮಾಣಿಕತನ ಬೇರೆ, ಮುಸಲ್ಮಾನರದ್ದು ಬೇರೆ, ಕ್ರಿಶ್ಚಿಯನ್ರದ್ದು ಬೇರೆ ಬೇರೆ ಇರ್ತಾವ.
ನಿಮ್ಮ ಜಾತಿ ಕುಲ ಎಲ್ಲ ಪೊಲೀಸ್ ಗೌಡ್ರ ಕೈಯಾಗ ಸಿಕ್ಕಿ ಒದ್ದಾಡ್ತಾವೆ. ಹೌದು, ಎಲ್ಲ ನೀವು ಏನೇನು ಮಾಡ್ತೀರೇನು ಪೊಲೀಸ್ ಗೌಡ್ರು ಗಸ್ತಿ ತಿರುಗುವಾಗ ಗೊತ್ತಾಕೈತಿ. ಎಲ್ಲ ನೋಡೇವ್ ನಾವು ಅಂತಿದ್ರು. ಅಜ್ಜವ್ರು ಗಸ್ತಿ ತಿರುಗ್ಯಾರ ರಾತ್ರಿ ಎಲ್ಲ, ಪೊಲೀಸ್ ಪಾಟೀಲ್ಕೆ ಅವರು ಮಾಡ್ಯಾರ ರಾತ್ರಿ. ಮತ್ತು ಅವ್ರು ಗಸ್ತಿ ತಿರುಗುವಾಗ ಯಾರ್ಯಾರು ಎಲ್ಲೆಲ್ಲಿ ಇದ್ರು ನೋಡ್ಯಾರ. ಏನು ನಿಮ್ಮ ಗುಣಗಡಿಗೆಲ್ಲ ಹೊಲ್ಯಾರ ಮನ್ಯಾಗ ಸಿಕ್ಕವಂದ್ರೆ ಅಜ್ಜವ್ರು. ಲಿಂಗಾಯತರ ಗುಣಗಡಿಗೆಲ್ಲ ಹೊಳ್ಯಾರ ಮನ್ಯಾಗ ಗುಡ್ಡಕ್ಕೆ ಜೋತಾಡ್ತಿದ್ವು ಅಂತ. ಏನು ಧರ್ಮದಂತೆ ನಡೆದುಕೊಂಡ್ರೆ ಅದು ನಿನ್ನ ರಕ್ಷಣೆ ಮಾಡ್ತೈತಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ. ಧರ್ಮ ಅಂದ್ರೆ ನೀತಿ, ಹಿಂಸಾ ಮಾಡದೇ ಇರೋದು, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದೇ ಇರೋದು, ಇದು ಧರ್ಮ ಅಂತ. ನೀ ಇನ್ನೊಬ್ಬರಿಗೆ ಹಿತ ಮಾಡಿಲ್ಲ, ಇನ್ನೊಬ್ಬರಿಗೆ ಹಿತ ಮಾಡೋದು ಧರ್ಮ. ಅದು ನಿನಗೆ ಹಿತ ಮಾಡ್ತೈತಿ. ಕ್ರಿಯೆ ಪ್ರತಿಕ್ರಿಯೆ ಅಂತಾರಲ್ಲ, ನೀ ಏನು ಕೊಟ್ಟಿರ್ತಿ ಅದ ಬರ್ತೈತಿ ನಿನಗೆ. ಕೊಡದ ಹೊರತು ನಮಗೆ ಅದನ್ನು ಪಡಿಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡಿದಾಗ ನಿನಗೆ ಹಿತ ಆಕೈತಿ. ನಾವು ಇನ್ನೊಬ್ಬರಿಗೆ ನಮಗೆ ಕೆಡಕ್ ಮಾಡಬಾರ್ದು ಅಂದ್ರೆ ನೀ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ಕೆ ಹೋಗ್ಬಾರ್ದು. ಯಾವ್ದು ನಮಗೆ ಒಳ್ಳೆಯದಲ್ಲವೋ ಅದನ್ನು ನೀವು ಒಳ್ಳೆಯದವರಿಗೆ, ನೀ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರೋದನ್ನು ಒಳ್ಳೆ ಗುಣ ಅಂತ. ನಮ್ಗೆ ಯಾವ್ದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಕ್ಕೆ ಹೋಗ್ಬೇಡ. ಯಾವುದು ನಿನಗೆ ಬೇಕು, ಮಾನ ಮರ್ಯಾದೆ ಬೇಕಂದ್ರೆ ಅವ್ರಿಗೆ ಕೊಡು. ನಿನಗೆ ಗೌರವ ಬೇಕಂದ್ರೆ ಅವರಿಗೆ ಗೌರವ ಕೊಡು. ಪ್ರತಿಯೊಂದು ಜೀವಿಗಳನ್ನು ಎಂಥ ಕೀಳ ಮಟ್ಟ ಇದೆ ಅದಕ್ಕೂ ಗೌರವ ಕೊಡು. ಅದು ನಿನಗೆ ಅದು ಬರ್ತೈತಿ. ನಿನಗೆ ಏನು ಕೊಟ್ಟಿರ್ತಿ ಅದು ಬರ್ತೈತಿ. ನಿನಗೆ ಕೊಡದ ಹೊರತು ಅದನ್ನು ಪಡಿಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಅದು ಏನು ನಿನಗೇನು ಬೇಕು ಅದನ್ನು ಕೊಡು. ನಿನಗೆ ಗೌರವ ಮಾನ ಮರ್ಯಾದೆ ಬೇಕಂದ್ರೆ ಅದಕ್ಕೂ ಕೊಡು. ಬ್ಯಾಡಪ್ಪ ಅಂದ್ರೆ ನೀ ಅವ್ನು ತಾತ್ಸಾರ ಮಾಡಿ ಅದು ನೀನು ತಾತ್ಸಾರ ಮಾಡ್ತೈತಿ. ಏನು ನೀ ಹೆಂಗೆ ನಡ್ಕೋತಿ ಹೆಂಗೆ ಪಡ್ಕೋತಿ ನೋಡು ಜಗತ್ತು ನೋಡು. ಏನು ಕನ್ನಡ ಇದ್ದಂಗೆ ಅದ. ಕೆಟ್ಟ ಮಕ್ಕ ಮಾಡಿದೆ ಅಂದ್ರೆ ಅದು ನಿನಗೆ ಹಂಗೆ ತೋರಿಸ್ತೈತಿ. ಯಾಕ್ರಿ? ಹೌದಿಲ್ಲ? ಅದಕ್ಕೆ ಅದ ಬರ್ತೈತಿ ನಿನಗೆ. ನಕ್ಕೊಂತ ಇದನ್ನು ಮಾಡೋದ ನಿನಗೆ ಹಸನ್ಮುಖಿಯಾಗಿ ನೋಡಿದ ಅದ ಕಾಣ್ತೈತಿ. ಹೌದಿಲ್ಲ? ಅದಕ್ಕೆ ಹಂಗೆ ಜಗತ್ತಿನೊಳಗೆ ಬದುಕು. ಏನು ಪ್ರೇಮದಿಂದ ಎಲ್ಲ ಜೀವಿಗಳನ್ನು ಪ್ರೀತಿಸುವಂತ. ಯಾರು ಕೂಡ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಮಾಡಕ್ಕೆ ನಿನಗೆ ಹಾನಿ. ಅದು ಇನ್ನೊಬ್ಬರು ಹೊಟ್ಟೆ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಎಂದೂ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಬಂದಿರ್ತಾವೆ. ನೀನು ಮಾಡಲ್ಲ ಉನ್ನತವಾದ ಒಳ್ಳೆಯ ಕೆಲಸಗಳನ್ನು ಮಾಡ. ಅದ್ರ ಬಗ್ಗೆ ಯಾರು ಹೊಟ್ಟೆ ಕಿಚ್ಚು ಪಟ್ರೆ ನಿನಗೆ ಹಾನಿ ನೋಡೋದು. ಅವಾಗ ಯಾವ ಹೊಟ್ಟೆ ಕಿಚ್ಚು ಪಡ್ತಾನೆ ಅವಾಗ ಹಾನಿ. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ. ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಎಂದೂ ಮಾಡಕ್ಕೆ ಹೋಗ್ಬೇಡಿ ಇನ್ನೊಬ್ಬರ ಬಗ್ಗೆ ಅಂತ. ಒಳ್ಳೆಯದನ್ನು ಮಾಡ, ನಿನಗೆ ಒಳ್ಳೆಯದಾಗೈತೆ. ಯಾವ ನೀತಿವಂತ ಜೀವನವನ್ನು ಸಾಗಿಸ್ತಾನ ಅವನು ಸವೆಯದ ಸಾಕಾಗದ ಸುಖವನ್ನು ಅನುಭವಿಸ್ತಾನೆ. ಅವನು ಜ್ಞಾನಿ ಆಗೋದು ಶಕ್ಸಿದ್ದ. ನೀತಿವಂತ ಧರ್ಮಿಷ್ಠ ಮನುಷ್ಯ. ಏನು ಮನಸ್ಸಿನಾಗ ಸಹಿತ ಇನ್ನೊಬ್ಬರು ಕೆಡಕ್ಕೆ ಬಯಸದೇ ಇದ್ದವ ಅವ ಧರ್ಮವಂತ. ಜ್ಞಾನಿಗಳು ತಮ್ಮಂತೆ ಸ್ವರೂಪದ ಮಾರ್ಗವನ್ನು ಜನರು ಹಿಡೀಲಿ ಅಂತ ಮಾರ್ಗದರ್ಶನ ಮಾಡ್ಕೋಂತ ಬಂದಾರ. ಇದ್ದ ತೋರ್ಸ್ಯಾರ. ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಏನು ಲಾಭ ಮಾಡ್ಕೋಬೇಕು ಅನ್ನೋದನ್ನು ಪ್ರತ್ಯಕ್ಷ ನಮಗಿದ್ದು ತೋರ್ಸ್ಯಾರಿಲ್ಲ ಅವ್ರು. ಮಾನವ ಜನ್ಮದ ಶ್ರೇಷ್ಠ ಗುರಿ ಯಾವುದು ಅಂದರೆ ತನ್ನನ್ನು ತಾ ತಿಳಿಯುವುದು. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದ್ರೊಳಗೆ ಅದೇ ಅಭ್ಯಾಸದೊಳಗೆ ಕಾಲು ಕಡಿಬೇಕು ನಾವು. ನಾವೆಲ್ಲದ್ರ ಬಗ್ಗೆ ಸಾಕಷ್ಟು ಇಲ್ಲಿವರೆಗೆ ಹೇಳೋದು ಕೇಳೋದು ನಡೆದ ಜಗತ್ತಿನ ಬಗ್ಗೆ, ಅನಾತ್ಮದ ಬಗ್ಗೆ ಸಾಕಷ್ಟು ಹೇಳೋದು ಕೇಳೋದು, ಅದರಾಗ ಕಾಲು ಕಳೆದೇವಿ. ಆತ್ಮನ ಬಗ್ಗೆ ನಾನು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮಹತ್ವದ್ದು. ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೋಬೇಕು ನೋಡಿ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿ. ಭಾಷಾ ಆಹಾರ ವಿಹಾರ ಬೇರೆ ಬೇರೆ ಇದ್ರು ಕಾಮ ಕ್ರೋಧಾದಿಗಳ ವ್ಯವಹಾರ ಎಲ್ಲ ಕಡೆ ಎಲ್ಲ ವರ್ಗದವ್ರಿಗೆ ಒಂದಾದವಿಲ್ಲ, ಎಲ್ಲ ದೇಶದವ್ರಿಗೆ. ಹೌದಿಲ್ಲ? ಬೇರೆ ಬೇರೆ ಇಲ್ಲ ಆ ಜಾತಿಯವರು ಕಾಮ ಕ್ರೋಧಾದಿಗಳು ಬೇರೆ, ಈ ಜಾತಿಯವರು ಬೇರೆ ಬೇರೆ, ಎಲ್ಲರಿಗೂ ಒಂದಾದವು. ಏನು ಮನುಷ್ಯನಿಗೆ ಮೊದಲ ನೀತಿ ಬೇಕು ನೋಡ್ರಿ. ನೀತಿ ಇದ್ದಾಗ ಬರೋಬ್ಬರಿ ದಾರಿ ಹಿಡಿತಾನೆ. ಏನು ಇನ್ನೊಬ್ಬರಿಗೆ ಪೀಡಾ ಕೊಡೋದು ಕೊಟ್ಟರೆ ಅದನ್ನು ತನಗ ಬರ್ತೈತಿ ಅನ್ನೋದು ಹೊಳಿಬೇಕು ನೋಡ್ರಿ.
ನುಡಿದಂತೆ ನಡೆಯಬೇಕು. ಹೌದು, ಮಾತಾಡೋದೊಂದು ನೀ ಇರುವುದೊಂದು ಆದ್ರೆ ಹೌದಿಲ್ಲ, ಅವನು ಮಿಥ್ಯಾಚಾರಿ, ಅವ ಹೇಳೋದೊಂದು ಅವ ಮಾಡೋದೊಂದು. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂದ. ನೀನು ಮುಕ್ತ ಆಗಿಬಿಡ್ತಿ. ಮಾತಾಡಿದಂತೆ ನಡ್ಕೊಳಕ್ ಕಲ್ಕೊ. ಮಾತಾಡೋದು ಹಗರಕತಿ, ಅದನ್ನು ನಡೆಯೋದು ಭಾಳ ಕಠಿಣ ಅದು. ಹಂಗಂತೇಳಿ ಬಾಕಿ ಉಳ್ದೈತಿ. ಒಬ್ಬರಿಗೊಬ್ಬರು ಪ್ರಾಮಾಣಿಕತೆ ನಡ್ಕೊಳ್ಳೋದನ್ನ ಧರ್ಮ. ಇದೆಲ್ಲರಿಗೂ ಒಂದೇ ಐತಿಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡೋದು ಧರ್ಮನ, ವಂಚನೆ ಮಾಡೋದು ಧರ್ಮ, ಹೊಟ್ಟೆ ಕಿಚ್ಚು ಬಿಡೋದು ಧರ್ಮನ ಅಲ್ಲ. ಅದು ಏನು ಹುಮ್ಮಸ್ಸಿಟ್ಟ ಮನುಷ್ಯನ ಅಲ್ಲ. ಅವ್ನು ಮನಸ್ಸಿನಾಗ ಅವನು ಇಟ್ಕೊಂಡು ಕುಂಟಿರ್ತಾನಲ್ಲ, ಅವ ಮಾಡ್ಯಾನ ತಡಿ. ಅವ ಮನಸ್ಸಿನಾಗ ಇಟ್ಕೊಳಕ್ ಮರ್ತು ಬಿಡವನು. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪೋದೆ ಚಂದ ಅಂತ. ಅದಕ್ಕೆ ಮಹಾತ್ಮರು ಅವರಲ್ಲಿ ಉದಾಸೀನ, ಪಾಪಿಗಳಲ್ಲಿ ಉದಾಸೀನ. ಏನು ಅವನ ತಲೆಯಾಗಿ ಇಟ್ಕೊಳಕ್ಕೆ ಹೋಗೋದಿಲ್ಲ ಅವರು. ಅಂದಾನಪ್ಪ ಹಿಂಗೆ ಅದಾನ, ಅವನಲ್ಲಿ ಅವನನ್ನು ಪ್ರೀತಿಸ್ತಾರೆ. ಏನು ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಅವ ಪ್ರೀತಿ ಮಾಡ್ತಾನೆ. ಅವ ಹಾಲನ್ನು ಕೊಟ್ಟವನ ಮೇಲೆ ಪ್ರೀತಿ, ವಿಷ ಹಾಕಿದವನ ಮೇಲೆ ದ್ವೇಷ ಇರುವುದಿಲ್ಲ. ಅವನು ಎಲ್ಲರನ್ನು ಸಮಭಾವದಿಂದ ಅವ್ರು ನೋಡ್ತಿರ್ತಾರೆ. ಏನು ಅಂದಾಗ ಅವರಿಗೆ ನೆಮ್ಮದಿ ಸಿಗ್ತೈತೆ. ನಾವು ಅದನ್ನು ಬೆಳೆಸ್ಕೋಬೇಕಾಗೈತಿ. ಯಾರು ಕೂಡ ದ್ವೇಷ ವೈರತ್ವ ಮಾಡಕ್ಕೆ ಹೋಗ್ಬಾರ್ದು. ಮನುಷ್ಯ ಅಂತ ಯಾರಿಗಂತಾರೆ? ಯಾರು ಕೂಡ ದ್ವೇಷ ಮಾಡಲೇ ಇದ್ದವ, ಹೌದಿಲ್ಲ? ಯಾರು ಕೂಡ ವೈರತ್ವ ಇಲ್ಲ, ಅವಾಗ ಮನುಷ್ಯ ಅಂತಾರೆ. ಅದು ಬರೋದು ಭಾಳ ಕಠಿಣ ಐತಿ, ಮನುಷ್ಯತ್ವ ಬರೋದು. ಯಾವ ಕುಮಸಿರ್ತಾನ ಅವ ಅಸಮಾಧಾನವನ್ನು ಹೊಂತಾನೆ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ ತ್ಯಾಗ ಮಾಡಿದಾಗ ಒಂದು ಕುಟುಂಬ ಅಥವಾ ಸಂಘ ನಡೀತಾವ. ಇನ್ನೊಬ್ಬರಿಗೆ ಪೀಡಾ ಕೊಡಬಾರ್ದಂತೆ ಇದನ್ನು ಎಷ್ಟು ನಡೆಸಿದ್ರೆ ಸಾಕು ನೋಡ್ರಿ. ಈ ಪೂಜೆ ಹಿಡೀರಿ ನೀವು. ಎಷ್ಟು ಬೇಕಷ್ಟು ಮುಂದೆ ನಿನ್ನಲ್ಲಿ ಅದು ಉನ್ನತಿ ಇದಕ್ಕೆ ಒಯ್ತೈತಿ. ನಿನ್ನಲ್ಲಿ ಈ ಪೂಜೆ ಹಿಡಿಯೋದ್ರಿಂದ ಶ್ರೇಷ್ಠ ಉನ್ನತ ಮಟ್ಟಕ್ಕೆ ಒಯ್ತೈತಿ. ಯಾವುದು ನಮ್ಮನ್ನು ಕೀಳು ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಯಾವುದು ಮುಟ್ಟಿಸ್ತೈತಿ ಅಂತ ಆಚರಣೆಗೆ ಧರ್ಮಾಚರಣೆ ಅಂತಾರೆ. ಧೃಧಾರಯತಿ ಇತಿ ಧರ್ಮ ಅಂತ. ನಮ್ಮನ್ನು ಕೀಳಾದ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂಥ ಆಚರಣೆಗೆ ಧರ್ಮ ಆಚರಣೆ ಅಂತ. ನಾವು ಸೋಗು ಹಾಕೋದು, ಪಟ್ಟ ಬಿಡೋದು, ಗಡ್ಡ ಬಿಡೋದು ಇವೆಲ್ಲ ಧರ್ಮ ಅಲ್ಲ. ತಲೆ ಬೋಳಿಸೋದು ಇವ ಧರ್ಮ ಅಂತ ತಿಳ್ಕೊಂಡೆ. ವೇಷಭೂಷಣಗಳನ್ನು ಹಾಕೋದಲ್ಲ. ಇನ್ನೊಬ್ಬರು ಕೂಡ ನಡ್ಕೊಳ್ಳೋದ್ರಾಗೈತಿ. ಆಚರಣೆ ಬಹಳ ಮಹತ್ವದ್ದು. ದ್ವೇಷವು ದ್ವೇಷದಿಂದ ಅಳೆಯದೆ ಪ್ರೀತಿಯಿಂದ ಅಳೆಯುವುದು. ಹೌದು, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇವನ್ನೆಲ್ಲ ಕಳ್ಕೋಬೇಕು ನೀವು. ಮತ್ತಟ್ಟು ಅವನು ದ್ವೇಷ ಕಟ್ಕೊಂಡೆ ಅಂದ್ರೆ ಜನ್ಮ ಜನ್ಮಾಂತರ ಇರ್ತಾವು, ಹೌದಿಲ್ಲ? ಪಿಶಾಚಾಗಿ ಸುಧಾ ಕಾಡ್ತಾವು. ದ್ವೇಷ ಜನ್ಮ ಜನ್ಮಾಂತರದಿಂದ ಅದನ್ನೇ ನನ್ನ ಕಾಡಕಸ್ತೈತಿ. ಯಾವಾಗಲೂ ಇದ್ದದ್ದು ಅದು. ನೀತಿ ಧರ್ಮ ಹೊಸದಾಗಿ ಯಾರು ತಯಾರು ಮಾಡಿಲ್ಲ ಅದನ್ನು. ಎಲ್ಲ ಧರ್ಮದಾಗೂ ನೀತಿ ಒಂದೇ ಐತಿಲ್ಲ. ಅಹಿಂಸಾ ಪಾಲನೆ ಮಾಡಕ್ಕಲಿರಿ ಅಂದ್ರೆ ಜನ್ಮ ಸಾರ್ಥಕ ಆಗೈತಿ ನಿಮ್ದು. ಯಾರಿಗಾರ ತೊಂದರೆ ಕೊಟ್ಟೆ ಅಂದ್ರೆ ನಿನಗೆ ತೊಂದರೆ. ಅದು ವಿಷಯದ ಆಶಾ ಸಂಬಂಧ ತೊಂದರೆ ಕೊಡ್ತೀನಿ, ಅದು ನಡಿತೈತಿ ಅಂತೇಳಿ ಅಧಿಕಾರ ಐತಿ, ಜನಬಲ ಐತಿ, ಧನಬಲ ಐತಿ ಅಂತ ಮಂಗಿನಂಗ ಮಾಡಿದ್ರೆ ಸಣ್ಣ ಪ್ರಾಣಿ ಐತಿ ಅಂದ್ರು ಅದಕ್ಕೆ ಸಣ್ಣಾಗಿ ನಡ್ಕೋ. ಇದು ಧರ್ಮ. ತೊಂದರೆ ಕೊಡ್ದಂಗೆ ಇರೋದು, ಯಾವ ಜೀವಿಗೂ ತೊಂದರೆ ಕೊಡೋದು ನಮ್ಮ ಸನಾತನ ಧರ್ಮ ಅಂದ್ರೆ ಅದಕ್ಕಂತಾರೆ. ಎಲ್ಲರಲ್ಲಿ ತನ್ನನ್ನು ಕಾಣುವುದು ಇದು ಸನಾತನ ಧರ್ಮ. ಸಕಲ ಜೀವಾತ್ಮರಿಗೆ ಲೇಸನ ಬಯಸುವುದು ಇದು ಧರ್ಮ. ನಿನ್ನ ನಡತೆ ಬರೋಬ್ಬರಿ ಇದು ಸಮಾಜ ಬರೋಬ್ಬರಿ ಇರ್ತೈತಿ. ಧರ್ಮ ಅಂದ್ರೆ ನಡತೆ, ಆಚರಣೆ, ನೀತಿ ಬಿಟ್ಟು ನಡೆದ್ರೆ ಅದ ಧರ್ಮ. ನೋಡು, ಕೇಳಾಕ ಬರ್ತೈತಿ, ಆದ್ರೆ ನಡೆಯಕ ಭಾಳ ಕಠಿಣ ಆಗೈತಿ. ಧರ್ಮವನ್ನು ಬೋಧ ಮಾಡೋರು ನೀತಿಯಿಂದ ನಡ್ಕೊಳ್ಳೋದಿಲ್ಲ. ಹೌದು, ಅವ್ನು ಹೇಳೋದೊಂದು ಇರೋದೊಂದು, ಅದರ ಫಲ ಉಣ್ಬೇಕಾಗೈತೆ ಅವ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ
ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ, ನರಕವನ್ನು ಹೊಂದಬೇಕಾಗೈತಿ. ಏನ್ ನಿರಂತರ ದುಃಖ ಹೊಂದಬೇಕಾಗೈತಿ. ನಡೆ ನುಡಿ ತೊಡೆ ಬಂಧುರವಿದ್ದರೆ ಇದೇ ಜನ್ಮ ಕಡೆ ಅಂದ. ನುಡಿದಂತೆ ನಡೆ ಇರ್ಬೇಕು. ಧರ್ಮ ಅಂದ್ರೆ ಎಲ್ಲರಿಗೂ, ಜಗತ್ತಿನ ಎಲ್ಲ ಜೀವಿಗಳಿಗೆ ಅದು ಒಂದೇ. ಅದು ಅನೇಕ ಧರ್ಮಗಳಿಲ್ಲ ಇಲ್ಲ. ಅಂದಿಂದ ಬೇರೆ ಬೇರೆ ಮಠಮಾನಗಳನ್ನ ಯಾಕೆ ಮಾಡ್ಕೊಂಡು ಕೂತೀರಿ? ನಮ್ಮದು ಬೇರೆ, ನಿಮ್ಮದು ಬೇರೆ. ಏನು ನೋಡಿ ಅಂತೀನಿ ಅದು ಅಜ್ಞಾನದಿಂದ ಭೇದ ಕಲ್ಪನಾ ಮಾಡ್ಕೊಂಡು ಕೂತೀರಿ. ಆ ಊರಿನ ನೀತಿ ಬೇರೆ, ಈ ಊರವ್ರ ನೀತಿ ಬೇರೆ ಬೇರೆ ಇರ್ತೈತೆ. ಹಿಂದಿನ ಕಾಲದವ್ರ ಸತ್ಯ ಬೇರೆ, ಈಗಿನ ಕಾಲದವ್ರ ಸತ್ಯ ಬೇರೆ ಬೇರೆ ಇರ್ತೈತೆ. ಸಾಂಪ್ರದಾಯನ ಧರ್ಮನ ಅಲ್ಲ. ಸಾಂಪ್ರದಾಯ ಧರ್ಮ ಅಲ್ಲ. ಸಾಂಪ್ರದಾಯ ಮಾಡ್ಕೊಂಡು ಕೂತ ಇದು ನಂದಿದು ಅಂತ ತಿಳ್ಕೊಂಡು ಅದ್ರ ಅಭಿಮಾನ ಹಿಡ್ಕೊಂಡು ಕೂತ ಅವ್ರಿಗೆ ಇದು ತಿಳಿದನೇ ಇಲ್ಲ. ಅದಕ್ಕೆ ಯಾವುದೇ ಜಾತಿ ಅಭಿಮಾನ ಸಂಪ್ರದಾಯ ಬಿಡವನ್ನೆಲ್ಲ ಬಿಟ್ಟಾಗಿದ ಹತತಿ. ಏನು ಅವ್ನು ಹಿಡ್ಕೊಂಡ್ಕಾರ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಪೀಡಾ ಕೊಡ್ತಿರಿಲ್ಲ, ಬಡ್ದಾಡ್ತಿರಿಲ್ಲ. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಅಹಿಂಸಾದಿಂದ ನಡೆಯವ್ರೆ ಯಾವ ಮಠ ಮಾಡಿದಾಗ ಅದಾರ ಹೇಳಿ? ವಿಷಯ ಸಂಗ್ರಹ ನಡೆಯಕೈತೆ ಅಂದ್ರೆ ಅಲ್ಲಿ ಬಡ್ದಾಡ್ ಶುರು ಆತು ನೋಡ್ರಿ. ಅಹಿಂಸಾ ಪಾಲನಾ ಮಾಡಿದ್ರೆ ಶಸ್ತ್ರಾಸ್ತ್ರಗಳು ಎದಕ್ಕೆ ಬೇಕಾಗ್ಯಾವು? ಮದ್ದು ಗುಂಡು ಎದಕ್ಕೆ ಬೇಕಾಗ್ಯಾವ ನಮ್ಗೆ? ಹೌದಿಲ್ಲ? ಭಾರತ ಜ್ಞಾನ ಪ್ರಧಾನ ರಾಷ್ಟ್ರ ಅಂತಿ, ಮದ್ದು ಗುಂಡುಗಳು ಎದಕ್ಕೆ ಬೇಕಾ ನಿಮಗೆ? ಹೊಡೆದಾಟ ಬಡದಾಟ ಎದಕ್ಕೆ ಬೇಕಾಗಿತ್ತು? ಒಬ್ರಿಗೊಬ್ರು ಬಡದಾಡೋ ಪ್ರಸಂಗನ ಬರುದಿಲ್ಲ. ಇದನ್ನ ನೀವು ಪಾಲನಾ ಮಾಡಕತ್ರ ಏನ್? ಭಾರತ ಜ್ಞಾನ ಪ್ರಧಾನ ರಾಷ್ಟ್ರ ಆದ್ರೆ ಒಬ್ರಿಗೊಬ್ರು ಬಡದಾಟ ಯಾಕೆ? ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಮಾನವ ಜನ್ಮವನ್ನು ಯಾಕೆ ಹಾಳು ಮಾಡ್ಕೋತಿರು? ಎಷ್ಟೋ ಶರೀರ ಹಾಳು ಮಾಡ್ಕೊಂಡು ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿದ್ರೆ ನಿಮಗೆ ಮೋಸ ಮಾಡ್ಕೊಂಡಂಗೆ ಅದು. ಹೌದಿಲ್ಲ? ತನ್ನ ಕಾಲ ಮ್ಯಾಗ ತಾನ ಕಲ್ಲು ಚೆಲ್ಕೊಂಡಂಗೆ. ಇದು ಹೊಳೆದು ಭಾಳ ಕಠಿಣ ಅದ. ನಾವು ಇನ್ನೊಬ್ಬರನ್ನ ಗೆದ್ದು ವೈರತ್ವ ಕಟ್ಕೋತೀವಿ. ಪ್ರೇಮದಿಂದ ವೈರತ್ವ ನಾಶ ಆಗ್ತದೆ ಹೊರತು ವೈರತ್ವದಿಂದ ವೈರತ್ವ ಎಂದೂ ನಾಶ ಆಗುತ್ತೆ. ಶಾಂತಿ ಎಂಬ ಖಡ್ಗದ ಎದುರಿಗೆ ಯಾವ ಖಡ್ಗನೂ ನಾಟುವುದಿಲ್ಲ. ಸುಮ್ಮನೆ ಅವನು ಊರ ಹರಿದಿರುತ್ತಿರುವುದಿಲ್ಲ ಅಂತ. ಯಾಕ್ರಿ? ತಡ್ಕೋ, ಸುಮ್ಮನೆ ಇರೋ. ತಾಳ್ಮೆಗಿಂತ ತಪ ಮಿಣ್ಣುಂಟೆ ಅಂತ. ಬೇಕಾದಂಥ ದುಷ್ಟ ಮಾಡಲಿ, ಅವ್ನು ಹಿಂದಿಂದ ಏನೋ ಇರ್ಬೇಕು ಬಿಡು, ನಮ್ದಪ್ಪ ಅವನದೇನು ತಪ್ಪಲ್ಲ ಮಾಡಲಿ ಅಂತ. ದೋಷ ಐತಿ ಅದಕ್ಕೆ ಮಾಡ್ತಾನೆ. ಕಾರಣ ಇಲ್ಲಲ್ಲೇ ಕಾರ್ಯ ಘಟಿಸೋದಿಲ್ಲ ಅಂತಾರಲ್ಲ, ಅದಕ್ಕೆ ಏನೋ ನಮ್ಮದು ಹಿಂದೆ ಮಾಡಿದ ತಪ್ಪೈತಿ ಅನ್ನುವಲ್ಲ ಬಿಡು. ಉದಾಸೀನ ಪಾಪಿಗಳಲ್ಲಿ ಉದಾಸೀನ ಆಗ ಕಲಿಬೇಕು. ಪಾಪಿಗಳನ್ನು ದ್ವೇಷಿಸಬೇಡಿರಿ, ಪಾಪವನ್ನು ದ್ವೇಷಿಸಿರಿ ಅಂತಾರೆ. ಏನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು. ಭಂಡಾರ ಬಡ್ಕೋದು, ಪಟ್ಟ ಬಡ್ಕೋದು ಧರ್ಮನ? ಕೊಳ್ಳಾಗ ಹಾಕ್ಕೊಂಡಿರ್ತೀಯಲ್ಲ ಗುಣಗಡಿಗೆ ದೇವ್ರು ಅಂತೇಳಿ, ದೇವ್ ಯಾಕೆ ಗಂಟು ಬೀಳ್ತಾವ ನಿನಗಂದ್ರೆ? ಈಗ ಕಡಿಮೆ ಆಗೈತೆ ಅದು ಹಾಕೊಳ್ಳೋದು. ಎಲ್ಲರಿಗೂ ಹಾಕೋತಿದ್ರು ಅವ್ನು ಮೊದಲು. ಹೌದಿಲ್ಲ? ಗುಣಗಡಿಗೆ ಹಾಕೋನ್ಕ ತೆಗೆದು ಹೋಗಿದಾರೆ ಮಗ್ಗಲಕ್ಕೆ ನಡ್ತಾವ. ಗುಣಗಡಿಗೆ ಹಾಕೋದು, ಪಟ್ಟ ಬಡ್ಕೋದು, ಯಾವ್ದಾರ ವೇಷಭೂಷಣಗಳು ಮಾಡೋದು ಧರ್ಮನ? ಬ್ರಹ್ಮ ಎಲ್ಲ ಕಡೆ ವ್ಯಾಪಕದ ಅಂದ್ರು ಬ್ರಹ್ಮಜ್ಞಾನಿ ಎಲ್ಲ ಕಡೆ ಇರುವುದಿಲ್ಲ. ಹೌದು, ಬ್ರಹ್ಮ ಎಲ್ಲ ಕಡೆ ವ್ಯಾಪಕ ಐತಿ. ಆದ್ರೆ ಬ್ರಹ್ಮಜ್ಞಾನಿ ಅದನ್ನು ತಿಳಿದವ ಎಲ್ಲ ಕಡೆ ಸಿಗು. ತ್ರೈಲೋಕ್ಯ ದುರ್ಲಭ. ಜ್ಞಾನಿ ಯಾವ ಬ್ರಹ್ಮಜ್ಞಾನಿ ಜಗತ್ತಿನೊಳಗೆ ಸಿಗೋದು ಭಾಳ ದುರ್ಲಭ. ಏನೋ ಸಿಕ್ಕರ ಅವ್ರ ದರ್ಶನ ಆದ ನಿನ್ನ ಭಾಗ್ಯ. ಏನು ಚಂದಕ್ಕೆ ಬಿದ್ದ ಚೌಗಿಟ್ಟ ತಿರ್ಗಾಕತ್ತದ. ಹೌದು, ಮಜಾಕ್ ಬಿದ್ದೆ ಅಂದ್ರೆ, ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಹಂಗೆ ಕಬರ್ಗೆಟ್ಟ ತಿರ್ಗಾಕತ್ತೇವೆ ನಾವು. ಎಲ್ಲಿ ಬಂದೇವಿ, ಎದಕ್ಕೆ ಬಂದೇವನು ಸುಧಾಕ್ ಕಬರಿಲ್ಲ ನಮ್ಗೆ. ಏನು
ಕಳ್ಳನ ನಂಬಬಹುದು ಆದರೆ ಸುಳ್ಳನ್ನು ನಂಬುವಂಗಿಲ್ಲ ಅಂತ. ಸುಳ್ಳು ಹೇಳ ದಾರಿ ತಪ್ಪಿಸವನು ಓದಿಲ್ಲ. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರ ಕೂಡ ಹೋಗಬಾರದು. ಹೌದು, ಜಗಳಾಟ ಹೆಚ್ಚಿ ನಿಮ್ಮನ್ನು ಹೊಡೆದಾಡಿ ಜೈಲ್ನ್ಯಾಗ ಕುಂಡ್ರ ಹಾಕಿಸ್ತಾರೆ. ಹೌದಿಲ್ಲ, ಹಿಂಗೆ ಮಾಡಿದ್ರೆ ನಾನು ಶಾನ್ಯಾರ ಅದಾವ ಹೊಡೆದಾಡಕ್ಕೆ ಹೋಗುದಿಲ್ಲ ಅವ. ಯಾಕೆ ಹೇಂತ ಹೇಳ್ಯಾರ ಅಂದ್ರೆ ವೇದ ವಾಕ್ಯ ಹೌದಿಲ್ಲ. ತಾಯಿನೂ ನೋಡುದಿಲ್ಲ, ತಂದಿನೂ ನೋಡುದಿಲ್ಲ. ಯಾಕ್ರಿ ನಿನಗಂದ್ರೆ ಅವ್ರು ಹೆಂಗೆ ನೋಡೇ ಬಿಡು ನಾವು ಎಲ್ಲರನ್ನೂ. ಯಾಕ್ರಿ ಎಲ್ಲರೂ ಕೂಡ ವಿರೋಧ ಕಟ್ಕೋತೈತಿ. ತಂದೆ ತಾಯಿ ಹೆಂಡತಿ ಮಾತು ಕೇಳಿ ಹೊಡೆದಾಡಕ್ಕೆ ಹೋಗ್ತೈತಿ. ಹೌದಿಲ್ಲ, ಅದಕ್ಕೆ ಮಾಡಕ್ಕೆ ಹೋಗ್ಬಾರ್ದು. ಹೆಂಡತಿ ಮಾತು ಕೇಳಿ ಜಗಳಾಡಕ್ಕೆ ಹೋಗ್ಬಾರ್ದು ಯಾರು. ಆಮೇಲೆ ಉದಾಹರಣೆ ಶೀನಪ್ಪ ಮಾಸ್ತರ್ ಹೆಂಡ್ತಿದ್ದು ಹೇಳ್ತಿದ್ರು ಅಜ್ಜ ಅವರು. ನೀರಿಗೆ ಹೋಗುವಾಗ ನಾನು ನೋಡಿದವ ಅಂತ ಬಂದು ಹೇಳಿದಂತ. ಅವ್ರು ಅವ್ನು ನೋಡಲ್ಲಕ್ಕೆ ನೀ ಯಾಕೆ ನೋಡಕ್ಕೆ ಹೋಗಿದ್ದಿ ಅಂದರು. ಶಾನ್ಯಾರವ್ರು ಬ್ರಾಹ್ಮಣರು ಅಂದ್ರೆ ಹೆಂಗೆ ನೋಡಿದವ ಅಂತ ನಾವು ಗುಡ್ಗೋಲ್ ತೊಗೊಂಡು ಹೋಗ್ಯವ ನೋಡಕ್ಕೆ. ಯಾಕ್ರಿ ಅವಾಗ ಕುಂಬತನ ಅವ್ ನೋಡಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು? ನೀನು ನೋಡಿ ಇಲ್ಲ, ನೀನು ತಪ್ಪು ಮಾಡಿಯಲ್ಲ. ಅವ್ನು ನೋಡಿದ್ ನನ್ನಂತ. ಇಲ್ಲೇ ನಮ್ಮ ತೆಳಗ ಶಿವಮಾಯಿ ನೀರು ಅಂತಿದ್ರಲ್ಲ ಶಿವರಾವ್, ಅಲ್ಲಿ ಹಾದು ಮತ್ತು ಮಾಸ್ತರ್ ಅವ್ರು ಬ್ರಾಹ್ಮಣರು. ನಮ್ಗೆ ಗೊತ್ತೈತೆ ಅವ್ರು ಕೃಷ್ಣಪ್ಪ ಮಾಸ್ತರ್ ಶೀನಪ್ಪ ಮಾಸ್ತರ್ ಹಗ್ಗ ತೊಗೊಂಡು ಹೋಗಿ ತಾವ ಜಕ್ಕೊಂಡು ನೀರು ತೊಗೊಂಬರ್ತಿದ್ರು. ಅವ್ರು ಮಣ್ಣಾರಿ ಮಾಸ್ತರ್ ಸಹಿತ ನೀರು ತೊಗೊಂಬರೋದು ನಮ್ಗೆ ಗೊತ್ತೈತಿ. ತಾವ ವೈಷ್ಣವ್ರು ಅವ್ರನ್ನ ಯಾರು ಮುಟ್ಟಿಸಿ ಕೊಡ್ತಿದ್ದಿಲ್ಲ. ನೀರು ತೊಗೊಂಬಂದು ಅವ್ರನ್ನೆಲ್ಲ ಅಡುಗೆ ಮಾಡ್ಕೊಂಡು ಮುಟ್ಟಿಸಿ ಕೊಡ್ತಿದ್ದಿಲ್ಲ. ಅವ್ರು ತಮ್ಮ ಮಾಡೋ ಅಷ್ಟೊಂದು ಮಡಿ ಅವ್ರು ಹಂಗೆ ನೀರಿಗೆ ಹೋಗುವಾಗ ನಾನು ನೋಡಿದವ. ನಾವು ನೋಡಿದ್ದು ನಿನಗೆ ಹಂಗೆ ಗೊತ್ತಾಯ್ತು. ಅಷ್ಟೇ ಶಾನ್ಯಾರ ಅವ್ರು. ನಾವು ಆಗಿದ್ರೆ ಯಾವ ನೋಡಿದವ ಬಾ ಮಗ ನೋಡಂತ ತೋರಿಸ್ ಮಾವನ ಹೊಡೆದಾಡಿ ಎಲ್ಲ ಕಡಿಸ್ಕೊಂಡು ಸತ್ತೋಕ್ಕಿ. ಎದಕ್ಕೆ ಬೇಕಾಗೈತಿ? ಸಂಸ್ಕಾರ ಇಲ್ಲ, ಹೌದಿಲ್ಲ. ಹೊಡೆದಾಟ ಬಡದಾಟ ಇದ್ರಾಗ ಅದಕ್ಕಾಗಿ ಹುಟ್ಟಿಯನ್ನು ಮನುಷ್ಯನ ಜನ್ಮಕ್ಕೆ ಬಂದದ್ದು. ಹಿರಿ ಹಿಗ್ಗಿ ಹಡದ ಮಕ್ಕಳೇ ನಿನಗೆ ಸುಖ ಕೊಡೋದಿಲ್ಲ ನಿಂದ. ಯಾಕ್ರಿ ಈ ದತ್ತಕ್ಕೆ ಮಕ್ಕಳು ಸುಖ ಕೊಡ್ತಾವ ನಿನಗೆ? ಯಾಕ್ರಿ ಮತ್ತೆ ದತ್ತಕ್ಕೆ ಮಾಡ್ಕೊತಾನ ಮತ್ತೊಂದು ಪಟ್ಟಿಲೆ ಹುಟ್ಟಿದ್ವ ಅವ ನಿನಗೆ ವೈರಿ ಹಾಕೊಂಡ್ಕೊಂಡಿರ್ತಾವ. ಯಾಕೆ ಮಾಡ್ಬೇಕು? ಅವನು ಮಕ್ಕಳ ಆಶೆ ಎದಕ್ಕೆ ಬೇಕಾಗಿತ್ತು ನಿನಗೆ? ಇರ್ಲಿಕ್ಕೆ ಅವನು ಅಷ್ಟು ಉಂಡ. ಯಾಕ್ರಿ ದಾನ ಕೊಟ್ಟು ಬಿಡ ಇಲ್ಲ ಅವ್ರಿಗೆ. ಯಾಕ್ರಿ ಅದನ್ನು ಕೊಡೋಕ್ಕಾಗಣ ಮತ್ತೆ ದತ್ತಕ್ಕೆ ತಗೋಬೇಕಪ್ಪ, ನಾವು ವಂಶ ಬೆಳಿಬೇಕಪ್ಪ ಅಂತ. ನಿನ್ನ ವಂಶ ಇದ ನಾವು ವಂಶ ನಿನಗೆ ಇಂಥದ ನಾವು ವಂಶ ನಿಂದು ಸನಾತನ ವಂಶ ಮೊದಲ ಐತೆ. ಅದು ಸತತ ಯಾಕ್ರಿ ಎಲ್ಲ ವ್ಯಾಪಕವಾದದ್ದು ಐತದ ನಿನ್ನ ಧರ್ಮ. ಅದರೊಳಗೆ ನೀವು ಉಳ್ಕೊಂಬಿಡು, ಅದ್ರಾಗ ಬೆರ್ತು ಬಿಡು, ಒಂದಾಗದ್ರಾಗ ಅದಿಲ್ಲ. ನಿನ್ನ ಸಂಕುಚ ದೃಷ್ಟಿ ಎಲ್ಲ ಹೋಗ್ಬೇಕು ನೋಡ್ರಿ. ಸುಖ ಕೊಡ್ತಾವಂತ ಮಕ್ಕಳೇನೋ ಮೋಕ್ಷ ಕೊಡ್ತಾವಂತ. ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಇಲ್ಲ ಅಂತ. ಅದನ್ನು ಹೆಂಗಾರ ಮಾಡಿ ಮಕ್ಕಳನ್ನ ಪಡಿಬೇಕಪ್ಪ. ಮಕ್ಕಳನ್ನ ಹಿಡ್ದಾವ ಏನಾಗ್ಯ ನೋಡು. ನ ಬಹುಸು ತತ್ವೇನ ನ ಧನೇನ ನ ಪ್ರಜೆಯ. ಭಾಳಷ್ಟು ಮಕ್ಕಳು ಮರಿಯಿಂದನೂ ಇಲ್ಲ, ಓದು ಬರಹದಿಂದ ಇಲ್ಲ, ಧನಕನಕಾದಿಗಳಿಂದ ಇಲ್ಲ ಅನ್ನೋದನ್ನು ಸ್ಪಷ್ಟ ಹೇಳ್ತಾವ. ಹೌದಿಲ್ಲ ವೇದಗಳು ಉಪನಿಷತ್ತುಗಳು. ಅದರಿಂದ ಮಕ್ಕಳನ್ನ ಯಾಕೆ ಹಿಡಿಬೇಕು? ತನ್ನಗೆ ಮೊಣಕಾಲು ಸಂಧ್ಯಾ ಕಾಲು ಇಟ್ಕೊಂಡು ಮಲಗಬಾರ್ದು. ನಮ್ಮಪ್ಪ ಎದಕ್ಕೆ ಬೇಕಾಗಿತ್ತು ನಿನಗೆ ಮಕ್ಕಳು ಮರಿ? ಅದೊಂದು ಹುಚ್ಚು. ಕಡಿಗೆ ದತ್ತಕ್ಕೆ ತಗೋಬೇಕು, ನಮ್ಮ ಹೆಸರು ಉಳಿಸ್ಕೋಬೇಕು. ಇದ್ರಾಗ ಹೋಗ್ತೀನಿ ಎಲ್ಲ ಜೀವನ ಎಲ್ಲ ವ್ಯರ್ಥ ಮಾಡ್ಕೋತಿ. ದತ್ತು ಪುತ್ರನಿಗೆ ಎತ್ತನದು ಪಿತೃಭಕ್ತಿ ಅಂದಾರ. ಹೌದಿಲ್ಲ, ಎಲ್ಲೇ ಹೊಟ್ಟಿಲೆ ಹುಟ್ಟಿದ ಮಗಾಗ ಇದಿಲ್ಲ. ನೀ ಅದೇ ನಿನಗಿದು ನೋಡಿ, ಬರೀ ನೀವು ಹೋಗೋದೊಂದು ನೋಡ್ತಿರ್ತಾರ ಅವ್ರು. ಆಸ್ತಿ ಯಾಕ್ರಿ ಸಾಯೋದೊಂದು ನೋಡ್ತಿರ್ತಾರ. ದತ್ತಕ್ಕೆ ತಗೊಂಡು ಆಸ್ತಿಗಾಗೇ ಇರ್ತಾರ. ಕುತ್ತಿಗೆ ಚಿಕ್ಕ ಹೊಲ್ತಾರ. ಒಬ್ಬಾಕಿನಲ್ಲಿ ಶಾಸ್ತ್ರಕ್ಕೆ ಬರ್ತಿದ್ಲಾಕೆ ನವಲ್ಗುಂದಾಗ ಪಾಪ ಪಾಟ್ಲಿ ಇವು ಎಲ್ಲ ಇರ್ತಿದ್ವು. ಏನು ತಿಳಿತೇವೆ ಅಜ್ಜಾರು ಅವನು ತತಾಯಿಲಿ ಅವನು ಕೊಟ್ಲಕ್ಕೆ ಪಾಟ್ಲಿ ಬಿಚ್ಚಿ ಕೊಟ್ಲಪ್ಪ ತತಾಯಿಲಿ ಅವನು ನಮಗೆ.
ಅವು ಬಿಟ್ಟು ಒಂದು ವರ್ಷದಾಗ ಅಂದ್ರೆ ಕುತ್ತಿಗೆ ಸಿಕ್ಕೊಂದ್ರಕ್ಕೆ ಏನು ಪಾಪ ಅಜ್ಜಾರಿಗೆ ಮೊದಲೇ ಏನು ಗೊತ್ತಾಗಿತ್ತು ನಾವು ದತ್ತಾಯಿಲ್ಲ ಅವನ ಅವ್ರು ದತ್ತಕ್ಕೆ ಮಕ್ಕಳು ನೋಡಿ ನಿನ್ನ ಬಿಡುದಿಲ್ಲ ನೀನು ದತ್ತಕ್ಕೆ ತೊಗೊಂಡು ಹಣ್ಣುಲಿ ಉಣ್ಣು ನೀ ಅನ್ನಕತ್ರು. ಅದನ್ನ ಅಲ್ಲೇ ಆಶ್ರಮ ಅಲ್ಲೇ ಆಚೆ ಕಡೆ ನಾಗ್ನೂರೊಳಗೆ ಆಚೆ ಕಡೆ ಇತ್ತಲ್ಲ, ನಾವು ಇದ್ದಾಗ ಅದನ್ನು ಹಾಕ್ಸಿದ್ರು. ಹಿಂದಗಡೆ ಅದು ಗೀಳಾಗಿತ್ತು, ಈಗ ಹೊಸದಾಗಿ ಅದನ್ನು ಮಾಡ್ಯಾರ. ಮತ್ತೆ ನಿರಂಜನ ಹೋಗೋದು ಬದಲಾವಣೆ ಮಾಡಿ ಅದನ್ನು ಮಾಡಿದ್ರು. ಅದನ್ನು ಹಂಚ್ ಹಾಕ್ಸಿದ್ವಿ ನಾವು ಅಲ್ಲಿ. ಅವಾಗ ಅದನ್ನು ನಾ ಅಜ್ಜಾರು ಇದ್ದಾಗ ಅಲ್ಲೇ ಹೋಗಿ ಇರ್ತಿದ್ವಿ ನಾವು. ಎಲ್ಲರೂ ಇತ್ತಾಕದ ಅಲ್ಲೇ ಆಗದೆ ಅಂತ ಅಲ್ಲೇ ಇರ್ತಿದ್ವಿ ನಾವು. ಯಾರನ್ನೂ ಬರೆಸಿ ಕೊಡ್ತಿದ್ದಿಲ್ಲ ಅಲ್ಲಿ. ಹನುಮಂತ, ನಾನು, ರಾಧಮ್ಮನೂ ಹೊರಗೆ ಹಾಕಿಬಿಟ್ರು ಒಂದಿನ. ಜಗ ಬಿಡನಿ ಇಲ್ಲಿಂದ ಅಂತ ಎಲ್ಲ ಟಂಕು ಪಂಕು ಕಿತ್ತು ಒಗದಿದ್ರು. ಅಳ್ಕೊಂತ ಕುಂತು ಬಿಡ್ತಿ ಅದು ಶಾಸ್ತ್ರ ಮುಗಿ ಮಟ ನಡೀನ ಕಟ್ಕೊಂಡು ಹೇಳಿ ನೀನು ಅಂತ. ಏನು ಭಾಳ ಕಠಿಣ ಇತ್ತು ಅಲ್ಲಿ ಇರುವುದು. ಅಂದ್ರೆ ಒಂದು ಸ್ವಲ್ಪ ಏನಾರ ಮಾಡಿರ್ತೀರ್ತಿ ದೃಷ್ಟಿ. ಏನು ಯಾರೂ ಬರೋಂಗಿಲ್ಲ. ಏನು ಅದಕ್ಕೆ ಎದ್ರ ಮ್ಯಾಗನೂ ಆಸಕ್ತಿ ಇರಬಾರ್ದು, ಅನಾಸಕ್ತಿಯನ್ನು ಹೊಂದಬೇಕು. ಸತತ ಇದರ ಅಭ್ಯಾಸದಾಗ ತೊಡಗಿದಾಗ ಏನಾರ ಅನಾಸಕ್ತಿ ಉಂಟಾಕಿ. ಇದನ್ನು ಬಿಟ್ಟಿವಿ ಅಂದ್ರೆ ಮತ್ತೆ ಅದ್ರಾಗ ಆಸಕ್ತಿ ಚಲೋ ಹೋಗ್ತೈತಿ, ಎಳ್ಕೊಂಡು ಹೋಗ್ತೈತಿ. ಚಲೋ ವಾಸನೆಗಳು ಏನದಾವಲ್ಲ ಅದ್ರಾಗ ಎಳ್ಕೊಂಡು ಹೋಗಿ ಮತ್ತೆ ಆಸಕ್ತಿ ಹುಟ್ಟಿಸ್ತದೆ. ಈಗ ಬಿಡು ಬರ್ಸೋತ್ಲೆ ಅದನ್ನ ನೆನಪಾಕೈತಿ, ಅದನ್ನು ಮಾಡ್ಬೇಕು, ಮುಂದುವರಿತೈತಿ. ಅದು ಇದನ್ನ ನೆನಪಿಟ್ಕೊಂಡ್ರೆ ಇದನ್ನು ಮುಂದುವರ್ಸಕ್ಕೆ ಬರ್ತೈತಿ. ಇದು ಉಳಿಬೇಕಲ್ಲ. ಇದು ಉಳಿದ್ರೆ ಏನೋ ಪುಣ್ಯ ನಿಂದ ಕೇಳಿದ್ದು ವಿಚಾರ ನಿನ್ನಲ್ಲಿ ಉಳಿತೈತೆ. ಅದು ಪುಣ್ಯ ಇದ್ರೆ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಅದು ಇದನ್ನೇ ಕಾದ ಹಂಚಿಗೆ ನೀರು ಗೊಜ್ಜಿದಂಗೆ ಚೊರಕ್ಕಂತ ಹೇಳುವಾಗಟ್ಟ ಹೌದಿಲ್ಲ. ಉತ್ತಮ ಅಧಿಕಾರಿಗೆ ಕಪ್ಪಿ ಜಿಪ್ಪಿನಲ್ಲಿ ಸ್ವಾತಿ ಹನಿ ಬಿದ್ದರೆ ಹಂಗೆ ಮುತ್ತಕೈತಿ, ಹಂಗೆ ಅವಾಗ ಅದು ಜ್ಞಾನಕ್ಕೈತಿ. ಮಧ್ಯಮನಿಗೆ ಇಬ್ಬನಿ ಹನಿ ಬಿಸಿಲು ಬೀಳೋ ಮಟ ಅಷ್ಟ. ಅದು ಬಿಸಿಲು ಬಿದ್ದ ಮ್ಯಾಗ ಅವು ಕರಿ ಹೋಕ್ಕವು. ನಾವು ಮನೆಗೆ ಹೋಗೋ ಮಟ ಯಾಕ್ರಿ, ಮನೆಗೆ ಹೋದ ಅಲ್ಲೇ ವ್ಯವಹಾರದಾಗ ತೊಡಗಿದ್ಕೊಳ್ಳಿ ಇದು ಮರೆತು ಬಿಡ್ತೈತಿ. ಕನಿಷ್ಠನಿಗೆ ಈಗ ಕೇಳುವಾಗ ಅಷ್ಟೇ ಚೊರಕಂತೈತಿ, ಬಿಟ್ಟು ಕೂಡ ಮತ್ತು ಆರಿ ಹೋಗ್ತೈತಿ, ನೆನಪ ಉಳಿದಿಲ್ಲ. ಹಂಗಾಕೈತಿ. ನಾವು ಉತ್ತಮ ಅಧಿಕಾರಿಗಳಾದಾಗ ಅದು ಕೇಳಿದ್ದನ್ನು ಮನನ ಮಾಡ್ತಾನವ, ಅದನ್ನು ಅದು ಲಾಭ ತಗೋತ. ಬಿಡೋಣ್ರಿ.